ವಿಶೇಷವಾಗಿರುವಂತಹ ಇಂಡಿಯನ್ ರೇಖಿ ಲೆವೆಲ್ 2 ನ 2ನೇ ದಿನಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ದಿನದ ವಿಶೇಷವಾಗಿರುವಂತಹ ಸೆಷನ್ ನಡೆಸ್ಕೊಡ್ಲಿಕ್ಕೆ ನಮ್ಮೆಲ್ಲರ ಪ್ರೀತಿಯ ಅತಿ ಪ್ರೀತಿಯ ಗುರು ಮಾತೆಯಾಗಿರುವಂತಹ ಗುರುಗಳಾಗಿರುವಂತಹ ಕರ್ನಾಟಕದ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್, ಇಂಡಿಯನ್ ರೇಖಿ ಗ್ರ್ಯಾಂಡ್ ಮಾಸ್ಟರ್, ಚಕ್ರ ಬ್ಯಾಲೆನ್ಸಿಂಗ್ ಕೋಚ್, ಲೈಫ್ ಕೋಚ್, ಕನ್ನಡದ ಕವಿಯತ್ರಿ, ಸಾಹಿತಿ, ಬರಹಗಾರರು ಮತ್ತು 18 ಕ್ಷೇತ್ರಗಳಲ್ಲಿ ಬೆಸ್ಟ್ ಕೋಚ್ ಆಗಿ 7.5 ಲಕ್ಷಕ್ಕೂ ಹೆಚ್ಚು ಜನರ ಜೀವನವನ್ನು ಪರಿವರ್ತನೆ ಮಾಡಿರುವಂತಹ, ಹಾಗೇನೆ ನಿವೇದಿತಾ ಹೂಗಾರ್ ಟ್ರೈನರ್ಸ್ ಅಕಾಡೆಮಿಯನ್ನ ಸಂಸ್ಥಾಪನೆ ಮಾಡಿ ಈ ಸಂಸ್ಥೆಯ ಮೂಲಕ ಸಾಕಷ್ಟು ಜನರ ಜೀವನವನ್ನು ಪರಿವರ್ತನೆ ಮಾಡಿರುವಂತಹ ನಮ್ಮೆಲ್ಲರ ಪ್ರೀತಿಯ ಶ್ರೀದೇವಿ ಅಮ್ಮನ್ಗೆ ಇವತ್ತಿನ ಸೆಷನ್ಗೆ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಸ್ವಾಗತ ಶ್ರೀದೇವಿ ಅಮ್ಮ, ನಿಮ್ಗೆ ಸುಸ್ವಾಗತ. ಹಾಗೆ ತಾವೆಲ್ಲರೂ ಕಡ್ಡಾಯವಾಗಿ ವಿಡಿಯೋ ಆನ್ ಮಾಡಿ ಈ ಸೆಷನ್ ಅಟೆಂಡ್ ಮಾಡಿ. ಏನೇ ಕೆಲಸ ಕಾರ್ಯಗಳಿದ್ರು 1 ಅವರ್ ಅದನ್ನ ಸೈಡ್ಗಿಟ್ಟು ಈ ಸೆಷನ್ ಗೆ ಭಾಗವಹಿಸಿ ಅಂತ ಹೇಳ್ತಾ, ಶ್ರೀದೇವಿ ಅಮ್ಮ ನಿಮ್ಗೆ ಸ್ವಾಗತ, ಸುಸ್ವಾಗತ. ಸೊ ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನ ಸಾಕಿ ಸಲುಹುತ್ತಿರುವ ಆ ಪರಮೇಶ್ವರನನ್ನ ಒಂದು ಕ್ಷಣಯನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಇವತ್ತಿನ 2ನೇ ದಿನಕ್ಕೆ ತಮ್ಮೆಲ್ಲರಿಗೂ ಸಮೇತ ನಮ್ಮ ನಿವೇದಿತಾ ಹೂಗಾರ್ ಟ್ರೈನರ್ಸ್ ಅಕಾಡೆಮಿ ವತಿಯಿಂದ ಹಾರ್ದಿಕವಾದ ಸ್ವಾಗತ, ಸುಸ್ವಾಗತ. ಅದಾದ ನಂತರ ಇವತ್ ಬಹಳ ಒಂದು ಖುಷಿಯ ವಿಷಯ ನಿಮ್ಮೆಲ್ಲರಿಗೂ ನಾನು ಹೇಳ್ಬೇಕು. ಏನು ಅಂದ್ರ, ಸುಮಾರು 2 ವರ್ಷದಿಂದ ನಾವು ಇಂಡಿಯನ್ ರೇಖಿಯನ್ನ ಮಾಡ್ತಾ ಇದ್ವಿ. 2 ವರ್ಷ ಆಯ್ತು, ಹೆಚ್ಚು ಕಡಿಮೆ ದಿನಗಳು. ಆ 2 ವರ್ಷದಲ್ಲಿ ಫಸ್ಟ್ ಟೈಮ್ ಲೆವೆಲ್ 1 ನಲ್ಲಿ ಬಂದು ಡೇ 1ಗೆ ಸುಮಾರು 24 ಜನ ವಿಡಿಯೋ ಮಾಡಿದ್ದೀರಿ. ಇದು ಫಸ್ಟ್ ಟೈಮ್ ನನ್ನ ಅನುಭವ ಇದೆ. ಮಾಡ್ತಾರೆ ಯಾವಾಗ್ಲೂ 2, 3, 4 ಜನನು. ಹಾಗಾಗಿ 24 ಮೆಂಬರ್ಸ್, 24 ಜನ ನಿಮ್ಮ ಅಭಿಪ್ರಾಯಗಳನ್ನ ನೀವೇನ್ ಹಂಚಿಕೊಂಡಿದ್ದೀರಲ್ಲ, ಅದು ರಿಯಲಿ ಬಹಳಷ್ಟು ನನ್ ಖುಷಿಯಾಗಿದೆ. ಸೊ ಹಾಗಾಗಿ ನನ್ ಕಡೆಯಿಂದ ತಮ್ಮೆಲ್ಲರಿಗೂ ಸಮೇತ ಅಭಿನಂದನೆಗಳು. ಕೆಲವರು ನನ್ಗೆ ಪರ್ಸನಲ್ ಸಮೇತ ಕಳಿಸಿದ್ರಿ ನನ್ನ ನಂಬರಿಗೆ, ಮತ್ತೆ ಕೆಲವರು ಗ್ರೂಪ್ ನಲ್ಲೂ ಸಮೇತ ಕಳಿಸಿದ್ರಿ. ಸೊ ಇದ್ರ ಹಿಂದೆ ಏನ್ ಉದ್ದೇಶ ಅಂದ್ರೆ, ನೀವು ವಿಡಿಯೋ ಮಾಡೋದ್ರಿಂದ ನಿಮ್ಮ ಒಳಗೆ ಏನಾಗುತ್ತೆ ಅಂದ್ರ ಎನರ್ಜಿ ಜಾಸ್ತಿ ಆಗುತ್ತೆ, ಆತ್ಮವಿಶ್ವಾಸ ನಿಮ್ಮಲ್ಲಿ ಜಾಸ್ತಿ ಆಗುತ್ತೆ. ಹಾಗಾಗಿ ನಿಮ್ಮ ಲರ್ನಿಂಗ್, ನೀವು ಎಷ್ಟು ಕಲ್ತಿದ್ರಿ, ಎಷ್ಟು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬಹುದು, ಅಥವಾ ಮುಂದಿನ ರಿಸಲ್ಟ್ ನನ್ನಿಂದ ಏನ್ ಬರ್ಬಹುದು ಅನ್ನುವುದಕ್ಕೆ ನಿಮ್ಮ ವಿಡಿಯೋಗಳಿವೆ ನೋಡ್ರಿ, ಅದು ಸಾಕ್ಷಿವೆ. ಮತ್ತೆ ಫಸ್ಟ್ ಟೈಮ್ ಇದು ನಮ್ಮ ಟ್ರಸ್ಟ್ ನಲ್ಲಿ ನಡೀತಾ ಇರುವಂತ ಮಿರಾಕಲ್, 24 ಮೆಂಬರ್ಸ್. ಸೊ ಹಾಗಾಗಿ ಇವತ್ತು ಒಂದು ಕ್ಲಾಪ್ಸ್ ಅನ್ನ ಹಾಕೋದಿರುತ್ತೆ. ಯಾರೆಲ್ಲರೂ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಟೀಚರ್ಸ್ ಇದ್ದೀರಿ, ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ಟೀಚರ್ಸ್ ಗೊತ್ತು, ನಮ್ಮಲ್ಲಿ ಒಂದು ನಲಿಕಲಿ ಅಂತ ಕ್ಲಾಸ್ ಇರುತ್ತೆ. ನಲಿಕಲಿದಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಯಾವ ಮಗು ನಾವ್ ಹೇಳಿದ್ದು ಕೇಳುತ್ತೆ ನೋಡ್ರಿ, ಆ ಮಗುವಿಗೆ ಒಂದು ಕ್ಲಾಪ್ಸ್ ಇರುತ್ತೆ ವಿಶೇಷ. ಏನು ಅಂದ್ರೆ ಶಬಾಸ್ ಅಂತ ಹೇಳಿ. ಹಾಗಾಗಿ ಏನ್ ಮಾಡ್ತೀವಿ, 1 2 ಶಬಾಷ್ ಶಬಾಷ್, 1 2 ಶಬಾಷ್ ಶಬಾಷ್. ಸೊ ಎಲ್ಲರೂ ಪ್ರತಿಯೊಬ್ರು ಸಮೇತ ನಾನ್ 1 2 ಹೇಳ್ತೀನಿ, ನೀವು ಶಬಾಷ್ ಶಬಾಷ್ ಹೇಳ್ಬೇಕು. ಒಂದ್ಸಲ ಅನ್ಮ್ಯೂಟ್ ಮಾಡೋಣ, ಎಲ್ರು ಒಂದ್ಸಲ ಅನ್ಮ್ಯೂಟ್ ಮಾಡ್ರಿ. ಮತ್ತೆ ಯಾರೆಲ್ಲರೂ ಮಾಡಿದಾರೆ ಮತ್ತೆ ಎಲ್ಲರೂ ಶಬಾಷ್ ಹೇಳ್ಬೇಕು ಅವ್ರಿಗೆ, ನೀವು ಎಲ್ಲರೂ ಹೇಳ್ಬೇಕು. ಸೊ ಎಲ್ಲರೂ ಸಮೇತ 1 2 3, 1 2 ಹೇಳ್ರಿ. ಶಬಾಷ್ ಶಬಾಷ್ 1 ಎಸ್ ಶಬಾಷ್ ಶಬಾಷ್. ಸೊ ರಿಯಲಿ ನನಗೆ ಬಹಳ ಖುಷಿಯಾಗಿದೆ. ಮತ್ತೆ ಕೆಲವರು ವಿಡಿಯೋಗಳನ್ನ ಮತ್ತೆ ನೋಡಿದೀನಿ ನಾನು. ಹಾಗಾಗಿ ನಿಮ್ಮೆಲ್ಲರಿಗೂ ಸಮೇತ ಒಂದು ಅಭಿನಂದನೆಗಳನ್ನ ಒಂದು ಸಲ ತಮ್ಮೆಲ್ಲರಿಗೂ ತಿಳಿಸುತ್ತಾ, ನಿಮ್ಮೆಲ್ಲರಿಗೂ ಹೇಳೋದೇನು ಅಂದ್ರ, ಜೀವನದಲ್ಲಿ ಇಷ್ಟು ದಿನಗಳ ಕಾಲ ಏನ್ ಮಾಡಿದ್ದೀರಿ, ನೀವು ಅದ್ರಂತೆ ಮಾಡಿದ್ರೆ ಹಿಂದೆ ಏನಿದ್ದೀರಿ ಅದೇ ಇರ್ತೀರಿ. ಇಷ್ಟು ದಿನ ಏನ್ ಮಾಡ್ಲಿಲ್ಲ ನೋಡ್ರಿ, ಏನ್ ಆಗೋದಕ್ಕೆ ನಿಮ್ಗೆ ಸಾಧ್ಯ ಆಗ್ಲಿಲ್ಲ, ಅದನ್ನ ಮಾಡಿದ್ರೆ ನೀವು ಸಕ್ಸಸ್ ಆಗಿರ್ತೀರಿ. ಹಾಗಾಗಿ ಸಕ್ಸಸ್ ನ ಡೆಫಿನೇಷನ್ ಹೇಳ್ತಾ ಇದ್ದೀನಿ. ನಿಮ್ಮನ್ನ ನೀವು ತೊಡಗಿಸ್ಕೊಳ್ಬೇಕು, ನಿಮ್ಮನ್ನ ನೀವು ಓಪನ್ ಅಪ್ ಆಗೋದಿದೆ ನೋಡ್ರಿ, ಇದು ರೇಖಿಯ ಮೂಲ ಉದ್ದೇಶ ಇದೆ. ಹಾಗಾಗಿ ಎಲ್ರಿಗೂ ಇನ್ನೊಂದು ಸಲ ಅಭಿನಂದನೆಗಳನ್ನ ಹೇಳ್ತಾ, ಎಲ್ರು ವಿಡಿಯೋ ಆನ್ ಮಾಡ್ರಿ. ಬಹಳಷ್ಟು ಜನ ವಿಡಿಯೋ ಆಫ್ ಇಟ್ಟಿದ್ರಿ. ನನ್ಗೆ ವಿಡಿಯೋ ಆಫ್ ಇಟ್ರೆ ಭಾರಿ ಬೇಜಾರಾಗುತ್ತೆ ನೋಡಿ, ಗೊತ್ತಿಲ್ಲ ನನ್ಗೆ. ನಾವು ಲಕ್ಷಾಂತರ ರೂಪಾಯಿ ಹಾಕಿ ಏನೇನೋ ಪ್ರಯತ್ನ ಮಾಡಿ ಫ್ರೀ ಆಗಿ ಕೊಡೋಣ ಅನ್ನುವಂತ ನಿಸ್ವಾರ್ಥ ಭಾವದಿಂದ ಮಾಡ್ತೀವಿ. ನೀವೇನ್ ಮಾತ್ರ ಏನ್ ಮಾಡ್ತೀರಿ, ಡೋರ್ ಕ್ಲೋಸ್ ಮಾಡಿರ್ತೀರಿ. ಅವಾಗ ಭಾರಿ ಬೇಜಾರಾಗುತ್ತೆ. ಹಾಗಾಗಿ ಇರುತ್ತೆ, ಮನೆ ಮಕ್ಕಳು ಸಂಸಾರ ಇದೆಲ್ಲ ಇರೋದು. ನನ್ಗೂ ಅನಿಸುತ್ತೆ, ನೀವ್ ಹೆಂಗ್ ವಿಡಿಯೋ ಆಫ್ ಮಾಡಿರಿ, ನಾನು ವಿಡಿಯೋ ಆಫ್ ಮಾಡಿ ಕ್ಲಾಸ್ ಮಾಡ್ಬೋದಲ್ಲ, ಓನ್ಲಿ ಆಡಿಯೋ ಥ್ರೋ.
ಮಾಡ್ಬೋದಾ? ನನ್ನ ಹತ್ರನೂ ಆಪ್ಷನ್ ಇದೆ, ಇಲ್ಲ ಅಂತಿಲ್ಲ. ಆಡಿಯೋ ಕ್ಲಾಸ್ಗಳು ಮಾಡ್ಬೋದು, ಆದ್ರೆ ಅದು ಹ್ಯಾಪಿನೆಸ್ ಕೊಡುತ್ತಾ ನಿಮ್ಗೆ? ಖುಷಿ ಕೊಡುತ್ತಾ? ಇಲ್ಲ. ಹಾಗಾಗಿ ಯಾವುದು ಹೇಗೆ ನಾವು ಕಲಿಬೇಕು ನೋಡ್ರಿ, ಹಾಗೆ ಕಲ್ತ್ರೆ ಮಾತ್ರ ಅದು ನಮ್ಗೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದಿಷ್ಟು ಅದ್ಭುತವಾಗಿರುವಂತ ಟಾಪಿಕ್ ಕಡೆಗೆ ಹೋಗೋಣ. ನಿನ್ನೆ ಏನೆಲ್ಲವನ್ನ ಕಲ್ತೀರಿ ಒಂದ್ಸಲ ತೆಗೆದು ನೋಡ್ರಿ, ಏನೆಲ್ಲ ನೋಡಿದಿರಿ ಅಂತ. ನಾವು ನಿನ್ನೆ ಏನ್ ಮಾಡಿವಿ, ರೇಖೀಯ ಇತಿಹಾಸವನ್ನ ಕುರಿತು ನಾವು ಮಾತಾಡ್ತಾ ಎಲ್ಲಿ ತನಕ ಬಂದೀವಿ ಅಂದ್ರ ನಮ್ಮ ಉಸುಯಿ ರೇಖೆಯ ಮೂಲ ಇವರ ಇತಿಹಾಸಕ್ಕೆ ನಾನು ಬಂದಿದ್ದ. ಆಮೇಲೆ ಜೀವನದ 7 ಏರಿಯಾಗಳನ್ನ ಯಾವ ರೀತಿ ನಾವು ರೇಖೆಯಿಂದ ಕವರ್ ಮಾಡ್ಬೋದು ಅನ್ನುವಂಥದ್ದನ್ನ ನಾನು ಸಂಪೂರ್ಣ ಸ್ಪಷ್ಟಪಡಿಸಿದ್ದೆ. ಸೊ ಇವತ್ತು ಮತ್ತೆ ನೆಕ್ಸ್ಟ್ ಮುಂದೆ ಹೋಗೋಣ, ಬರ್ಕೋರಿ. ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್, ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್ ಅದರದೇ ಪಿಕ್ಚರ್ ಇರೋದಿಲ್ಲ. ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್ ಏನ್ ಹೇಳುತ್ತೆ ಅಂದ್ರ ರೇಖಿ ಒಂದು ಪ್ರಮಾಣೀಕೃತ ಚಿಕಿತ್ಸೆ ಅಂತ ಹೇಳುತ್ತೆ. ಅಂದ್ರೆ ಸೈನ್ಸು ಸಮೇತ ಒಪ್ಕೊಂಡಿದೆ ಇದು ಒಂದು ಚಿಕಿತ್ಸಾ ಪದ್ಧತಿ ಅಂತ ಹೇಳಿ. ನೀವು ರೇಖಿ ಲೆವೆಲ್ 2 ನಲ್ಲಿ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ, ಇದು ವಿದ್ಯೆಗಳು 4 ಪ್ರಕಾರದ ವಿದ್ಯೆಗಳಲ್ಲಿ ರೇಖಿ ಏನ್ ಮಾಡ್ತಾರೆ ಅಂದ್ರೆ ಬಳಸ್ತಾರೆ. ಅದು ಅಥರ್ವ ವೇದದಲ್ಲಿ ಬರುತ್ತೆ. ಅಥರ್ವಿನಿ ಅನ್ನುವಂತ ಒಂದು ವಿಶೇಷವಾಗಿರುವಂತಹ ವಿದ್ಯೆಗಳಲ್ಲಿ ರೇಖಿಯು ಸಮೇತ ಬರುತ್ತೆ. ಅದರಲ್ಲಿ 4 ಪ್ರಕಾರದ ವಿದ್ಯೆಗಳು, 4 ಪ್ರಕಾರದ ಚಿಕಿತ್ಸೆಗಳು ಬರುತ್ತೆ. ಹಾಗಾಗಿ ಇಲ್ಲಿ ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್ ಏನ್ ಹೇಳುತ್ತೆ, ಇದೊಂದು ಲೈಫ್ ಫೋರ್ಸ್ ಎನರ್ಜಿ ಇದೆ, ಇದು ನಮ್ಮೊಳಗೆ ಏನಾಗುತ್ತೆ ಅಂದ್ರೆ ಹರಿಯುತ್ತೆ ಬ್ರಹ್ಮಾಂಡದಿಂದ ಅನ್ನುವಂತ ಮಾಹಿತಿಯನ್ನ ಅದು ಕೊಡುತ್ತೆ. ಅದಾದ ನಂತರ UK ನಲ್ಲಿ, ಯುನೈಟೆಡ್ ಕಿಂಗ್ಡಮ್ ನಲ್ಲಿ ಮೆಡಿಕಲ್ ರಿಸರ್ಚ್ ಆಫ್ ರೇಖಿ ಅನ್ನುವಂತ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯಲ್ಲಿ ಕೇವಲ ರೇಖೀಯ ಚಿಕಿತ್ಸೆನೆ ಮಾಡ್ತಾರಲ್ಲಿ ರೋಗಿಗಳಿಗೆ. ಆ ರೀತಿ 800 ಆಸ್ಪತ್ರೆಗಳಲ್ಲಿ ರೇಖಿಯನ್ನ ಬಳಸುತ್ತಾರೆ. ಎಲ್ಲಿ? UK ನಲ್ಲಿ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರ ಇಡೀ ವಿಶ್ವದಲ್ಲಿ ಇದ್ರ ಚಿಕಿತ್ಸಾ ಪದ್ಧತಿ ನಡೀತಾ ಇದೆ. ಹಾಗೆ ನಮ್ಮಲ್ಲೂ ಕೂಡ ನಡೀತಾ ಇದೆ. ನಮ್ಮಲ್ಲಿ ನಡೀತಾ ಇಲ್ಲ ಅಂತ ತಿಳ್ಕೊಳ್ಬೇಡ್ರಿ, ಆದ್ರೆ ನಮ್ದು ಏನಾಗಿದೆ ಅಂದ್ರೆ ನಿಧಾನ ಗತಿಯಲ್ಲಿದೆ. ಆಮೇಲೆ ಬೇರೆ ಬೇರೆ ರೇಖಿಯಲ್ಲಿ ಟೋಟಲ್ ನಿಮ್ಗೆ ಹೇಳ್ಬೇಕಂದ್ರೆ 108 ಸಿಂಬಲ್ಸ್ ಗಳು ಬರುತ್ತೆ. 108 ನಮ್ಗೆ ಕಲೀಲಿಕ್ಕೆ ಆಗೋದಿಲ್ಲ. ಆದ್ರೆ ಜೀವನಕ್ಕೆ ಎಷ್ಟು ಅವಶ್ಯಕತೆ ಇದೆ, ಎಷ್ಟು ನಮ್ಗೆ ಅನಿವಾರ್ಯ ಇದೆ, ನಾವು ಬೆಳೆಯೋದಕ್ಕೆ ಯಾವ ಯಾವ ಸಿಂಬಲ್ಸ್ ಗಳು ನಮಗ್ ಬೇಕು ನೋಡ್ರಿ, ಅಷ್ಟು ಸಿಂಬಲ್ಸ್ ಅನ್ನ ನಮ್ಮ ಇಂಡಿಯನ್ ರೇಖೆಯಲ್ಲಿ ನಾವು ಮಾಡ್ತಾ ಇರ್ತೀವಿ. ಇಷ್ಟ ಅರ್ಥ ಆಯ್ತಾ ಇಬ್ರಿಗೆ ಎಲ್ಲ? ಟೋಟಲ್ ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್ ಪ್ಲಸ್ ಮತ್ತೆ ಮೆಡಿಕಲ್ ರಿಸರ್ಚ್ ಆಫ್ ರೇಖಿ ಅನ್ನುವಂತ 2 ಸಂಸ್ಥೆಗಳು ಏನ್ ಮಾಡುತ್ತೆ ಅಂದ್ರೆ ರೇಖಿಯ ಮೇಲೆ ಫೋಕಸ್ ಮಾಡ್ತಾ ಇವೆ. ಅದಾದ ನಂತರ ಬರ್ಕೋರಿ ಪಂಚಕೋಶಗಳು. ಪಂಚಕೋಶಗಳು ಯಾವ ರೀತಿ, ಪಂಚಕೋಶಗಳ ಮೇಲ್ ಟಾಪಿಕ್ ಹಾಕೋರಿ. ಯಾವ ರೀತಿ ಪಂಚಭೂತಗಳು ಇದ್ದಿರುತ್ತೆ, ನಮ್ಗೆ ಪಂಚೇಂದ್ರಿಯಗಳು ಇರುತ್ತೆ, ಪಂಚಕರ್ಮಗಳು ಇರುತ್ತೆ, ಪಂಚ ಕರ್ಮೇಂದ್ರಿಯಗಳು ಯಾವ ರೀತಿ ಇರುತ್ತೆ ನೋಡ್ರಿ, ಅದೇ ರೀತಿ ನಮ್ಮೊಳಗೆ ಪಂಚಕೋಶಗಳು ನಮ್ಮೊಳಗೆ ಕೆಲಸ ಮಾಡುತ್ತೆ. ಹಾಗಾಗಿ ತೈತೇರಿಯ ಅನ್ನುವಂತ ಉಪನಿಷತ್ತು ಬರ್ಕೊಡ್ರಿ. ತೈತೇರಿಯ ಅನ್ನುವಂತ ಉಪನಿಷತ್ನಲ್ಲಿ ಭೃಗು ಋಷಿ ಮತ್ತೆ ವರುಣ ಋಷಿ ಅಂತ ಇಬ್ಬರ ಋಷಿಗಳ ಸಂವಾದದಲ್ಲಿ ನಮ್ಗೆ ಗೊತ್ತಾಗಿರುವಂತ ಅದ್ಭುತವಾಗಿರುವಂತ ಜಗತ್ತಿನ ಮೊಟ್ಟ ಮೊದಲ ರಹಸ್ಯ ಯಾವುದು ಅಂದ್ರ ನಮಗಿರುವಂತ ಪಂಚಕೋಶಗಳು. ಆ ಪಂಚಕೋಶಗಳಲ್ಲಿ ಮೊದಲನೇದು ಬರುತ್ತೆ ಅನ್ನಂ ಬ್ರಹ್ಮೋಚ್ಛತೆ ಅಂತ ಹೇಳಿ. ವರ್ಡ್ ಹಿಂಗೆ ಬರೀತೆ ಸಂಸ್ಕೃತನಲ್ಲಿ, ಅನ್ನಂ ಬ್ರಹ್ಮೋಚ್ಛತೆ ಅಂದ್ರೆ ನಮಗಿರುವಂತಹ ಮೊದಲ ಲೇಯರ್ ಇದೆ ನೋಡ್ರಿ, ಅದು ಏನಿದೆ ಅಂದ್ರೆ ಅನ್ನಮಯ ಕೋಶ ಅಂತ ಹೇಳಿ. ಅನ್ನಮಯ ಕೋಶ ಯಾವುದು ಅಂದ್ರ ಅದು ಕಣ್ಣಿಗೆ ಕಾಣುತ್ತೆ, ಟಚ್ ಮಾಡೋದಕ್ಕೆ ಬರುತ್ತೆ. ನೀವು ನನಗ್ ಕಾಣ್ತಾ ಇದ್ದೀರಿ, ನಾನ್ ನಿಮಗ್ ಕಾಣ್ತಾ ಇದ್ದೀನಿ, ನಾನ್ ನಿಮಗ್ ಟಚ್ ಮಾಡ್ಬೋದು, ನೀವು ನನಗ್ ಟಚ್ ಮಾಡ್ಬೋದು. ಇದು ಏನ್ ವ್ಯವಸ್ಥೆ ಇದೆ ನೋಡ್ರಿ, ಇದು ಯಾವ ಲೇಯರ್ ನಮ್ಗೆ ಕಾಣ್ತಾ ಇದೆ ಅಂದ್ರೆ ಅನ್ನಮಯ ಕೋಶ. ಅಂದ್ರೆ ಆಹಾರದಿಂದನೇ ನಿರ್ಮಾಣ ಆಗೋದು. ಆಹಾರ ನೀಡ್ಲಿಲ್ಲ ಅಂದ್ರೆ ಇದು ಅವನತಿ ಆಗುತ್ತೆ. ಇಷ್ಟೇ ಸಿಂಪಲ್. ತಿಳಿತಾ? ನೀವು ಭರ್ಜರಿ ಊಟ ಕೊಡ್ತಾನೆ ಇರ್ಬೇಕ. ಶರೀರಕ್ಕೆ ಎಲ್ಲಿ ತನಕ ಆಹಾರ ಸಿಗುತ್ತೆ ನೋಡ್ರಿ, ಅಲ್ಲಿ ತನಕ ಅದು ಸಪೋರ್ಟ್ ಮಾಡುತ್ತೆ. ಆಹಾರ ಯಾವ ದಿನ ನೀವು ಬಂದ್ ಮಾಡಿದ್ರಿ, ಈ ಭಾಷಣ ಎಲ್ಲ ಏನ್ ಕೆಲ್ಸಕ್ಕೆ ಬರಂಗಿಲ್ಲ, ಗೊತ್ತಲ್ಲ ನಿಮ್ಗ? ದೊಡ್ಡ ದೊಡ್ಡ ಭಾಷಣಕಾರರು ಸಮೇತ ಉಪವಾಸ ಇದ್ದವ್ರಿಗೆ ಭಾಷಣ ಹೇಳಂದ್ರೆ ಗೊತ್ತಾಗುತ್ತೆ, ಆಗೋದಿಲ್ಲ. ಅದಕ್ಕೆ ಸ್ವಾಮಿ ವಿವೇಕಾನಂದ್ರ ಹೇಳ್ತಾರ, ಮೊದಲು ಹೊಟ್ಟೆ ತುಂಬಾ ಊಟ ಕೊಡ್ರಿ, ಆಮೇಲೆ ಭಾಷಣ ಹೇಳ್ರಿ ಅಂತ.
ಆಹಾರ ಇದೆ ನೋಡ್ರಿ, ಇದು ನಮ್ಮ ಮೊದಲ ಆದ್ಯತೆ ಇದೆ. ಹಾಗಾಗಿ ನಾವು ಬಾಲ್ಯದಿಂದನೂ ನೀವು ಯಾರ್ಯಾರು ಹಳ್ಳಿಯಲ್ಲಿ ಬೆಳೆದಿರಿ ನಿಮ್ಗೆಲ್ಲರಿಗೂ ಗೊತ್ತು, ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನನ್ನವರನ್ನು. ಹಾಗಾಗಿ ಆಹಾರ ಅನ್ನುವಂಥದ್ದು ಸಂಪತ್ತು, ಸಮೃದ್ಧಿಯ ಸಂಕೇತ ಇವತ್ತು ಸಮೇತ. ಹಾಗಾಗಿ ಆಹಾರ ಇಲ್ಲ ಅಂದ್ರೆ ಈ ಜಗತ್ತು ನಡೆಯೋದಕ್ಕೆ ಸಾಧ್ಯ ಇಲ್ಲ. ಈ ಮನುಷ್ಯರಷ್ಟೇ ಇಲ್ಲ, ಯಾವ ಜೀವಿಗಳು ಸಮೇತ ಬದುಕೋದಿಲ್ಲ. ಜಗತ್ತಿನ ಎಲ್ಲಾ ಜೀವಿಗಳಿಗೂ ಸಮೇತ ಅದರದೇ ಆಗಿರುವಂತ ಆಹಾರ ಬೇಕಾಗುತ್ತೆ, ಅವಶ್ಯಕತೆ ಇರುತ್ತೆ. ಹಾಗೆ ನಮಗೂ ಸಮೇತ ಇದು ನಮ್ಮ ಮೊದಲ ಲೇಯರ್. ಹಾಗಾಗಿ ನಮ್ಮ ಮಾಂಸ, ಮಜ್ಜೆ, ಎಲುಬುಗಳು, ರಕ್ತ ಸಂಚಲನ, ನರವ್ಯೂಹಗಳು ಇವೆಲ್ಲ ಏನೆಲ್ಲವೂ ಬರುತ್ತೆ ನೋಡ್ರಿ, ಅದು ಯಾವುದರಿಂದ ನಿರ್ಮಾಣ ಆಗಿ ನಡೀತಾ ಇದೆ ಅಂದ್ರ ಆಹಾರದಿಂದ. ಇದು ಮೊದಲನೇ ಲೇಯರ್. ಬರ್ಕೊಡ್, ಸ್ವಲ್ಪ ನಾನ್ ಸ್ಪೀಡ್ ಹೇಳ್ದೇನೋ ಅಂತ ಅನ್ಕೊಂಡಿನಿ. ಈಗ ನಿಂದಿರ್ತೀನಿ, ಬರೀರಿ 2 ನಿಮಿಷ. ನಿಮ್ದೇ ಭಾಷೆಯಲ್ಲಿ ಬರೀರಿ, ಅದು ಯಾವ ಭಾಷೆಯಲ್ಲಾದ್ರೂ ಬರೀರಿ, ಆದ್ರೆ ತಿಳಿಯೋ ಭಾಷೆಯಲ್ಲಿ ಬರ್ಕೋರಷ್ಟೇ. ಇಲ್ಲಾಂದ್ರೆ ಏನಾಗುತ್ತೆ, ನಮ್ ಕಡೆ ಹೇಳ್ತಾರ ಖುದ್ಲಿಕ್ಕೆ ಖುದಾ ಪಡೆ ಅಂತ. ಗಡ್ಬಡ್ ಮಾಡಿ ಏನೇನೋ ಪಾಯಿಂಟ್ ಹಾಕಿರ್ತಾರೆ, 1-8 ದಿನ ಬಿಟ್ಟು ನೋಡಿದ್ರಿ ಏನ್ ಬರ್ದಿರಿ ನಿಮ್ಗೆ ಗೊತ್ತಾಗೋದಿಲ್ಲ. ಹಂಗ್ ಬರೀಬೇಡ್ರಿ, ನಿಮ್ಗೆ ಗೊತ್ತಾದಷ್ಟು ಬರ್ಕೋರಿ. ಇಷ್ಟೇ ಸಿಂಪಲ್ ಬರೀರಿ. ಅನ್ನಮಯ ಕೋಶ ಅನ್ನುವಂಥದ್ದು ನಮ್ಮ ಮೊದಲನೇ ಲೇಯರ್, ಮೊದಲನೇ ಪದರ. ಇದು ಮೊದಲನೇ. ಎಸ್. ಸೊ ಎರಡನೇದು ನಿಮ್ಗೆ ಒಂದು ಎಕ್ಸಾಂಪಲ್ ಅನ್ನ ಹೇಳ್ತೀನಿ. ನೀವು ನಿಮ್ಗೂ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಪರಿವಾರದಲ್ಲಿ, ನಿಮ್ಮ ರಿಲೇಷನ್ ಅಲ್ಲಿ ಇಂಥ ಘಟನೆಗಳನ್ನ ನೋಡಿರ್ಬೋದು. ಯಾರೋ ಒಬ್ರಿಗೆ XYZ ಒಬ್ರಿಗೆ ಏನೋ ಪೇನ್ ಇದೆ, ಹೊಟ್ಟೆ ನೋವು ಏನೋ ಇದೆ. ನಾವು ನೇರವಾಗಿ ಏನ್ ಮಾಡ್ತೀವಿ, ಹಾಸ್ಪಿಟಲ್ ಕರ್ಕೊಂಡು ಹೋಗಿರ್ತೀವಿ ಅವ್ರಿಗೆ. ಇಡೀ ದಿನ ಎಲ್ಲಾ ಟ್ರೀಟ್ಮೆಂಟ್ ಆಗುತ್ತೆ, ಅವ್ರದ್ದು ಎಕ್ಸ್ರೇ ಮಾಡ್ತಾರ, ಸ್ಕ್ಯಾನಿಂಗ್ ಮಾಡ್ತಾರ, ಏನೆಲ್ಲ ಟೆಸ್ಟ್ ಮಾಡ್ಬೇಕು ಎಲ್ಲಾನು ಮಾಡ್ತಾರ. ಸಾಯಂಕಾಲ ರಿಪೋರ್ಟ್ ನೋಡಿ ಡಾಕ್ಟರ್ ಹೇಳ್ತಾರ ನಿಲ್, ಇವ್ರಿಗೇನು ಆಗಿಲ್ಲ. ಇಂಥ ಕೇಸ್ಗಳನ್ನ ನೋಡಿದ್ರಿ? ರಿಪೋರ್ಟ್ ನಲ್ಲಿ ನಿಲ್ ರಿಪೋರ್ಟ್ ಇದೆ, ಆದ್ರ ಆ ಹೆಣ್ಮಗಳಿಗೆ ಸಮಸ್ಯೆ ಇದೆ ಅಥವಾ ಆ ವ್ಯಕ್ತಿಗೆ ಸಮಸ್ಯೆ ಇದೆ ಅಂತವ್ರನ್ನ ನೋಡಿದ್ರಿ? ಈಗ ಹೇಳ್ರಿ, ಅಂತ ಕೇಸ್ಗಳನ್ನ ನೋಡಿದ್ಮೇಲೆ ನಿಮ್ಗೆ ಏನ್ ಅನಿಸುತ್ತೆ? ಟೈಪ್ ಮಾಡ್ರಿ. ನಿಮ್ ಮನೆಯವರೇ ಇದ್ದಾರೆ, ಏನ್ ಅನಿಸುತ್ತೆ? ಮನಸ್ ಬಿಚ್ಚಿ ಹೇಳ್ರಿ, ಬೇಗ ಯೋಚನೆ ಮಾಡ್ರಿ. ಸಮಸ್ಯೆ ಇದೆ ಅವ್ರಿಗೆ, ಬಟ್ ರಿಪೋರ್ಟ್ ಏನಿದೆ? ನಿಲ್ ರಿಪೋರ್ಟ್ ಇದೆ. ರಿಪೋರ್ಟ್ ಹೇಳುತ್ತೆ ಅವ್ರಿಗೆ ಏನೂ ಆಗಿಲ್ಲ, ಮನೆಗೆ ಕರ್ಕೊಂಡು ಹೋಗ್ರಿ ಅಂತ. ಏನೇನು ಸಮಸ್ಯೆ ಇಲ್ಲ, ಆದ್ರೆ ಅವ್ರಿಗೆ ಪೇನ್ ಇದೆ ಒಳಗೆ. ಕವಿತಾ ಮೇಡಮ್ ಫಸ್ಟ್ ಹಾಕಿದಾರೆ ನೋಡ್ರಿ, ಅವ್ರಿಗೆ ಮನಸ್ಸಿನ ತೊಂದರೆ ಇರ್ಬೋದು, ಮಾನಸಿಕ ಇರ್ಬೋದು, ಏನೋ ಆಗಿರ್ಬೋದು. ಬಸನಗೌಡ ಸರ್ ಹಲೋ ಏನಿದು? ಜೈ ಶ್ರೀರಾಮ್ ಹಲೋ ಬಿಟ್ಟಾಕ್ರಿ. ಏನಾಗಿರ್ಬೋದು ಯೋಚನೆ ಮಾಡ್ರಿ. ಬ್ಲಾಕ್ ಮ್ಯಾಜಿಕ್ ಆಗಿರ್ಬೋದು, ವಿಜ್ಞಾನಕ್ಕೆ ಮೀರಿದ್ದು 100%, ಮನೋರೋಗ ಇರ್ಬೋದು, ಸೈಕಲಾಜಿಕಲ್ ಏನಾದ್ರೂ ಪ್ರಾಬ್ಲಮ್ಸ್ ಇರ್ಬೋದು, ನೆಗೆಟಿವಿಟಿ ಏನಾದ್ರೂ ಎನರ್ಜಿ ಇರ್ಬೋದು. ಎಸ್, ನೆಕ್ಸ್ಟ್ ಮಾನಸಿಕ ತೊಂದರೆ, ಪರಿಸರದ ಸಮಸ್ಯೆ ಇರ್ಬೋದು. ಕೆಲವರಿಗೆ ಬೇಕು ಅಂತ ಮಾಡ್ತಾ ಇದ್ದಾರು ಅಂತ ಅನಿಸ್ತದಲ್ಲ, ಸುಮ್ನೆ ಬೇಕಂತ ಮಾಡ್ತಾ ಇರ್ಬೋದು, ಆ ರೀತಿ ಅನಿಸ್ತಾ. ಡಿಪ್ರೆಷನ್ ಪೇಷಂಟ್ ಅನಿಸುತ್ತೆ. ಮತ್ತೆ ದೇವ್ರದ್ದು ಏನಾರ ಇರ್ಬೋದು, ಮಾಟ ಮಂತ್ರ ಇರ್ಬೋದು. ಗೊತ್ತಲ್ಲ ನಿಮ್ಗೆ, ಹೊರಗಿಂದೆಲ್ಲ ಮಾಟ ಮಂತ್ರ ಆಗಿದ್ದು ಈ ಸಮಸ್ಯೆ ಇರುತ್ತೆ. ಬರ್ಕುರಿ. ಬೇರೆಯವ್ರ ಕಿರುಕುಳ ಆಗಿರ್ಬೋದು, ಕುಟುಂಬದ ಸಮಸ್ಯೆ, ಇಟ್ಸ್ ಓಕೆ. ನೆಕ್ಸ್ಟ್ ಈಗ ನಿಮ್ಮ ಡೈರಿಯನ್ನ ತೆಗಿರಿ. 100% ಅವರಿಗೆ ತೊಂದರೆ ಇದೆ, 100ಕ್ಕೆ 100, 1% ಕಡಿಮೆ ಇಲ್ಲ. ಹಾಗಾದ್ರೆ ತೊಂದರೆ ಎಲ್ಲಿರುತ್ತೆ ಅಂದ್ರೆ ಬರ್ಕೋರಿ, ಯಾವ ಸಮಸ್ಯೆ ಅದು ಮಾನಸಿಕ ಇರ್ಬೋದು, ದೈಹಿಕ ಇರ್ಬೋದು, ಭಾವನಾತ್ಮಕ ಇರ್ಬೋದು, 3 ಬರ್ಕೊಡ್ರಿ. ಶಾರೀರಿಕ ತೊಂದರೆ ಇರ್ಬೋದು, ಮಾನಸಿಕ ಇರ್ಬೋದು, ಇಲ್ಲ ಭಾವನಾತ್ಮಕ. ಯಾವುದೇ ರೀತಿಯ ತೊಂದರೆಗಳು ಪ್ರಾರಂಭ ಆದಾಗ ಮೊದಲು ಶರೀರದ ಮೇಲೆ ಎಫೆಕ್ಟ್ ಮಾಡುತ್ತೆ. ಶಾರೀರಿಕವಾಗಿ ನಮ್ಗೆ ಗೊತ್ತಾಗುತ್ತೆ ಈ ವ್ಯಕ್ತಿಗೆ ತೊಂದರೆ ಇದೆ. ಮೊದ್ಲು ಎಲ್ಲಿ ತೋರಿಸುತ್ತೆ ನೋಡ್ರಿ, ಮಾನಸಿಕ ರೋಗಿ ಇದ್ದಾರಂದ್ರೆ ಅವ್ರ ಭಾಷೆ ಮೇಲೆ ಗೊತ್ತಾಗುತ್ತೆ ಇವ್ರಿಗೆ ಏನೋ ಡಿಪ್ರೆಷನ್ ಇದೆ, ಎಂಗ್ಸೈಟಿ ಇದೆ. ಬಹಳ ದುಃಖ ಪಡ್ತಾ ಇದ್ರೆ ನಮ್ಗೆ ಗೊತ್ತಾಗುತ್ತೆ ಇವ್ರು ಇಮೋಷನಲಿ ಬಹಳ ಬ್ಯಾಲೆನ್ಸ್ ತಪ್ಪಿದೆ ಇವ್ರದ್ದು ಅಂತ. ಶರೀರ ಅಂತೂ A to Z ಗೊತ್ತೇ ಆಗುತ್ತೆ, ಅವ್ರನ್ನ ನೋಡಿದ್ರೆ ಗೊತ್ತಾಗುತ್ತೆ ಏನೋ ರೋಗ ರುಜಿನ ಇದೆ, ಇದು ಅರ್ಥ ಆಗುತ್ತೆ. ಆದ್ರೆ ಈ ಸಮಸ್ಯೆ ಸರಿಯಾಗಿ ಕೇಳ್ರಿ, ಇದೇ ಸಮಸ್ಯೆ 40 days 40 ದಿನಗಳ ಕಾಲ ಶರೀರದಲ್ಲಿರುವಂತ ಈ ರೋಗಕ್ಕೆ ಚಿಕಿತ್ಸೆ
ಸರಿಯಾಗಿ ಸಿಗದೇ ಇದ್ದಾಗ ಆ ರೋಗ ಏನ್ ಮಾಡುತ್ತೆ ಅಂದ್ರ 2ನೇ ಲೇಯರ್ ಜೊತೆಗೆ ಬಂದು ಕನೆಕ್ಟ್ ಆಗುತ್ತೆ. ಅದು ಯಾವ ಲೇಯರ್ ಅಂದ್ರ ಪ್ರಾಣಮಯ ಕೋಶಕ್ಕೆ. ಅನ್ನಮಯ ಕೋಶದಿಂದ ಎಲ್ಲಿಗೆ ಜಂಪ್ ಆಗುತ್ತೆ 40 ಡೇಸ್ ನಂತರ? ಪ್ರಾಣಮಯ ಕೋಶಕ್ಕೆ. ಪ್ರಾಣಮಯ ಕೋಶಕ್ಕೆ ಬಂದಾಗ ತೊಂದರೆ ಇರುತ್ತೆ, ನೋವಿರುತ್ತೆ, ಬಹಳಷ್ಟು ಅವ್ರಿಗೆ ಸಮಸ್ಯೆ ಇರುತ್ತೆ. ಆದ್ರೆ ಅನ್ನಮಯ ಕೋಶದಿಂದ ದಾಟಿ ಹೊರಗ್ ಬಂದಿದೆ, ಹಾಗಾಗಿ ಇಲ್ಲಿ ಅದು ಏನು ರಿಸಲ್ಟ್ ತೋರಿಸೋದಿಲ್ಲ. ಹಾಗಾಗಿ ನಾವು ಬೇರೆ 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 ರೀತಿಯ ಹೆಸರುಗಳನ್ನ ಕೊಟ್ಟಿರ್ತೀವಿ. ಮಾಟ ಮಂತ್ರ ಆಯ್ತು, ಮಾಟ ಮಂತ್ರನೂ ಆಗುತ್ತೆ, ಆಗೋದಿಲ್ಲ ಅಂತ ನಾನು ಹೇಳೋದಿಲ್ಲ, ಅದ್ರದ್ದು ಇರುತ್ತೆ ಕೆಲಸ. ಹಾಗಾಗಿ ಇವ್ರು ಮಾಟ ಮಂತ್ರ ಮಾಡೋರು ಇರ್ತಾರ ನೋಡ್ರಿ, ಅವರು ಎಲ್ಲಿ ನಮ್ಗೆ ಗುರಿ ಆಗಿಸ್ತಾರಂದ್ರ ಅವರು ಸಮೇತ ಪ್ರಾಣಮಯ ಕೋಶದ ಮೇಲೆ ತಗೊಳ್ತಾರೆ. 1 ನಿಮಿಷ ನಿಮ್ಗೆ ಒಂದು ವಿಡಿಯೋನ ತೋರಿಸ್ತೀನಿ ನೋಡ್ರಿ, ನೀವು ಬೇಕಾದ್ರೆ ಯಾವ ರೀತಿ ಅವರು ಪ್ರಾಣಮಯ. ಎಸ್, ಇಲ್ಲಿ ಒಂದು ಹೆಣ್ಮಗಳು ಒಬ್ಬ ಆಟಗಾರನ 15 ನಂಬರ್ ಇರುವಂತ 15ನೇ ಸಂಖ್ಯೆ ಇರುವಂತ ಒಬ್ಬ ಆಟಗಾರನ ಗೊಂಬೆಯನ್ನ ರೆಡಿ ಮಾಡಿ ಅದಕ್ಕೆ ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ ಮುಳ್ಳು ಚುಚ್ತಾ ಇದ್ದಾಳೆ. ಅದು ಎಲ್ಲಿ ಶುರು ಆಗುತ್ತೆ ನೋಡ್ರಿ. ಇದು ನಮ್ಮ ದೇಶದಲ್ಲಿ ಇಲ್ಲ, ಬೇರೆ ಕಡೆಗೆ. ಸೊ ಅವಳು ಎಲ್ಲಿ ಪ್ರಾಬ್ಲಮ್ ಮಾಡಿದಳು ವ್ಯಕ್ತಿಗೆ, ಎಲ್ಲಿ ಸಮಸ್ಯೆ ಮಾಡಿದಳು? ಶರೀರಕ್ಕೆ ಏನೇನೋ ಮಾಡ್ಲಿಲ್ಲ, ಅವನ್ ಬಾಡಿ ಅಲ್ಲಿದೆ, ಇವಳು ಇಲ್ಲಿದ್ದಾಳೆ. ಅವಳು 2ನೇ ಲೇಯರ್ಗೆ ಕನೆಕ್ಟ್ ಆದಳು, ಅದೇ ಪ್ರಾಣಮಯ ಕೋಶ. ಬರ್ಕೊಡು ಸರಿಯಾಗಿ. ಹಾಗಾಗಿ ರೇಖಿಯಲ್ಲಿ ಅನ್ನಮಯ ಕೋಶದಲ್ಲಿ ಏನೇ ಸಮಸ್ಯೆ ಇದ್ರು ಅಲ್ಲಿ ಪರಿಹಾರ ಆಗುತ್ತೆ. 2ನೇದು ಪ್ರಾಣಮಯ ಕೋಶಕ್ಕೂ ಏನಾದ್ರೂ ತೊಂದರೆ ಇದೆ ಅಂದ್ರೂ ಸಮೇತ ರೇಖಿಯಲ್ಲಿ ಪರಿಹಾರ ಇದೆ. ಮತ್ತೆ ಜಗತ್ತಿನ ಯಾವುದೇ ವೈದ್ಯರು ಸಮೇತ ಪ್ರಾಣಮಯ ಕೋಶವನ್ನ ಹೀಲ್ ಮಾಡೋದೇ ಇಲ್ಲ, ಇದು ಸ್ಪಷ್ಟವಾಗಿ ಹೇಳ್ತೀನಿ. ಆ ಎಜುಕೇಶನ್ ಇವತ್ತಿಗೆ ಯಾರಿಗ್ ಸಿಕ್ಕೇ ಇಲ್ಲ. 2000 ಪ್ರಕಾರದ ಡಾಕ್ಟರ್ಸ್ಗಳು ಶರೀರವನ್ನ ನೋಡೋದಕ್ಕಿದ್ದಾರೆ, ತಲೆಯಿಂದ ಪೂರ್ತಿ ಕಾಲಿನ ಬೆರಳಿನ ತನಕ 2000 ಪ್ರಕಾರದ ಡಾಕ್ಟರ್ಸ್ ಇದ್ದಾರೆ. ಆದ್ರೆ ಪ್ರಾಣಮಯ ಕೋಶವನ್ನ ಸ್ಟಡಿ ಮಾಡಿರೋದು ಸಿಂಗಲ್ ಒಬ್ರು ಸಮೇತ ನಮ್ಗೆ ಸಿಗೋದಿಲ್ಲ, ಯಾರು ಸರ್ಟಿಫೈಡ್ ಇಲ್ಲೇ ಇಲ್ಲ. ಹಾಗಾಗಿ ಹೊರಗಿನ ವೈದ್ಯಕೀಯ ಲೋಕ ಮಾಡಲಾರದಂತಹ ಕಾರ್ಯ ಇದೆ ನೋಡ್ರಿ, ಅದು ಅಧ್ಯಾತ್ಮ ಮಾಡುತ್ತೆ. ಹಾಗಾಗಿ ಆಧ್ಯಾತ್ಮಿಕ ಎನರ್ಜಿ ಇದೆ ನೋಡ್ರಿ, ಅದು ಮಾತ್ರ ಎಲ್ಲಾ ಲೇಯರ್ಗಳಿಗೆ ಹೀಲ್ ಮಾಡುತ್ತೆ. ಹಾಗಾಗಿ ರೇಖಿಯಲ್ಲಿ ಅಸಾಧ್ಯ ಅನ್ನುವಂಥದ್ದು ಯಾವುದೂ ಇಲ್ಲ. ಯಾಕೆ ನಮ್ಮ ವರ್ಡ್ ಅನ್ನ ನೀವು ನೋಡಿರ್ಬೋದು ಫೇಸ್ಬುಕ್ ನಲ್ಲಿ, ರೇಖಿ ಎಲ್ಲಿದೆಯೋ ಅಲ್ಲಿ ಎಲ್ಲವೂ ಸಾಧ್ಯ ಇದೆ ಅಂತ. ಯಾರ್ಯಾರು ಓದಿದ್ರಿ? ಏನ್ ಗಡ್ಬಡಿದೊಳಗ ಹಂಗೆ ಕ್ಲಿಕ್ ಮಾಡಿ ಒಳಗ್ ಬಂದಿರಿ, ನನ್ಗೆ ಗೊತ್ತಿಲ್ಲ. ಒಂದು ವರ್ಡ್ ಕಂಪಲ್ಸರಿ ಬರ್ದಿದ್ದೇವೆ, ರೇಖಿ ಎಲ್ಲಿದೆಯೋ ಅಲ್ಲಿ ಎಲ್ಲವೂ ಸಾಧ್ಯ ಇದೆ. ನಿಮ್ಮ ಸಮಸ್ಯೆ ಯಾವುದೇ ಪ್ರಕಾರದಿರ್ಲಿ ಅಲ್ಲಿ ರೇಖಿಯಲ್ಲಿ ಪರಿಹಾರ ಇದೆ, 100ಕ್ಕೆ 100ರಷ್ಟು ಇದೆ. ಮತ್ತೆ ಇಲ್ಲಿ ಪರಿಹಾರ ಕೊಡೋರು ಯಾರು ಅಂದ್ರೆ ಶ್ರೀದೇವಿ ಉಗರ್ ಕೊಡೋದಿಲ್ಲ, ಹಂಗ್ ಭ್ರಮೇನು ತಗೊಳ್ಬೇಡ್ರಿ. ನಾನು ಇಲ್ಲಿ ಕೇವಲ ನಿಮಿತ್ತ ಅಷ್ಟೇ ಇದ್ದೀನಿ, ಒಂದು ಚಾನಲ್ ಆಗಿ ನಾವು ವರ್ಕ್ ಮಾಡ್ತೀವಿ ಅಷ್ಟೇ. ನಾಳೆ ನೀವು ದೀಕ್ಷೆ ತಗೊಂಡು ಈ ಫೀಲ್ಡ್ ಅಲ್ಲಿ ಕೆಲಸ ಮಾಡಿದ್ರು ನೀವು ಏನು ಮಾಡೋದಿಲ್ಲ. ಇಲ್ಲಿ ಕೇವಲ ನಮ್ಮ ಶರೀರ, ನಮ್ಮ ಸಂಕಲ್ಪ 2 ಮಾತ್ರ ಕೆಲಸ ಮಾಡ್ತವ. ಉಳಿದಿದ್ದೆಲ್ಲವೂ ಬ್ರಹ್ಮಾಂಡದ ಶಕ್ತಿಯೊಂದಿಗೆ ಜೋಡಿಸಿಕೊಂಡು ಬ್ರಹ್ಮಾಂಡನೇ ಅವ್ರಿಗೆ ಏನ್ ಮಾಡುತ್ತೆ ಅಂದ್ರೆ ಪರಿಹಾರವನ್ನ ಕೊಡುತ್ತೆ. ತಿಳಿತಾ? ಹಾಗಾಗಿ ಸಾಕಷ್ಟು ಸಲ ನಮ್ಗೆ ಅವರಿಂದ ಒಳ್ಳೇದಾಯ್ತು, ಇವರಿಂದ ಒಳ್ಳೇದಾಯ್ತು ಅಂತ ಹೇಳ್ತೀರಿ ನೋಡ್ರಿ, ಅವ್ರಿಗೆ ಅಹಂ ಬರೋದಕ್ ಶುರು ಆಗುತ್ತೆ, ಗೊತ್ತಲ್ಲ? ಕೆಲವೊಂದ್ಸಲ ಗ್ರಾಟಿಟ್ಯೂಡ್ ವಿಡಿಯೋಗಳೆಲ್ಲ ಮಾಡ್ತಾರೆ, ನನ್ಗೆ ಕ್ಯಾನ್ಸರ್ ಇತ್ತು, ಅದ್ರಲ್ಲಿಂದ ಹೊರಗೆ ಬಂದ ನಾನು, BP ಇತ್ತು, ಶುಗರ್ ಇತ್ತು, ಹಿಂಗ್ ಹೇಳ್ತಾರ. ಇವ್ರು ಯಾರ್ಯಾರು ಹೀಲರ್ಸು ಮಾಸ್ಟರ್ಸ್ ಇರ್ತಾರ ನೋಡ್ರಿ, ಈಗ ಇವ್ರಿಗೆ 2 ಬರ್ತಾವ ಇಲ್ಲಿ. ಹಿಂಗ್ ನಮ್ದೇನು ಕೆಲಸ ಇಲ್ಲ, ನಾನ್ ನಿಜವಾಗ್ಲೂ ಹೇಳ್ತೀನಿ. ನಾವು ನಿಮ್ಮಂಗೆ, ನೀವೆಲ್ಲಿದ್ದೀರಿ ನೋಡ್ರಿ, ನಾವು ಅಲ್ಲೇ ಇದ್ದೀವಿ. ವ್ಯತ್ಯಾಸ ಏನಿದೆ ಅಂದ್ರೆ ನಿಮ್ಗಿಂತ ಮುಂಚೆ ಸ್ವತ್ ತಿಳ್ಕೊಂಡಿವಷ್ಟೇ, ಪ್ರಯೋಗ ಮಾಡಿ ನೋಡಿ, ನಮ್ ಜೀವನದಲ್ಲಿ ಪರಿವರ್ತನೆ ಆಗಿದೆ. ಹಾಗಾಗಿ ಈ ಜ್ಞಾನವನ್ನ ನಿಮಗ್ ಕೊಡ್ತಾ ಇದೀವಿ. ಇಲ್ಲಿ ನಮ್ದು ಏನೇನು ಇರೋದಿಲ್ಲ, ಇದು ನೆನ್ಪಿಡ್ರಿ ಎಲ್ಲರೂ. ಅರ್ಥ ಆಯ್ತಾ? ಇದು 2ನೇ ಲೇಯರ್ ಡನ್. ಎಸ್, ಅದಾದ ನಂತರ ನೆಕ್ಸ್ಟ್ ಮತ್ತೆ ಒಂದು ಲೇಯರ್ ಬರುತ್ತೆ, ಮನಂ ಬ್ರಹ್ಮೋಚ್ಯತೆ, ಮನೋಮಯ ಕೋಶ. 3ನೇದು ನಮ್ಮ ಮನಸ್ಸು ಅನ್ನುವಂಥದ್ದು ಸಮೇತ ಒಂದು ಲೇಯರ್, ಒಂದು ಪದರ. ಹಾಗಾಗಿ ನಮ್ಮ ಮನಸ್ಸು ಪ್ರತಿದಿನನೂ 60,000 ವಿಚಾರಗಳನ್ನ ಕ್ರಿಯೇಟ್ ಮಾಡುತ್ತೆ. ಪ್ರತಿದಿನ 60,000 ವಿಚಾರ ಬರುತ್ತೆ ನೋಡ್ರಿ ಇಲ್ಲಿ. ಹಾಗಾಗಿ ಅದು ಒಂದು ಲೇಯರ್.
ಹಾಗಾಗಿ ಇವತ್ತು ನೀವು ಡಾಕ್ಟರ್ಸ್ ಹೇಳ್ತಾರೆ ನೋಡ್ರಿ, ಟೆನ್ಷನ್ ತಗೋಬೇಡ್ರಿ, ವಾಕಿಂಗ್ ಮಾಡ್ರಿ, ಮೆಡಿಟೇಷನ್ ಮಾಡ್ರಿ. ಇವತ್ತು ಡಾಕ್ಟರ್ಸಿಗೂ ಗೊತ್ತಾಗಿದೆ ಈ ಚಿಕಿತ್ಸೆಯನ್ನ ಬಿಟ್ಟು ಇನ್ನೂ ಒಂದು ಚಿಕಿತ್ಸೆ ಇದೆ. ಅದು ಯಾವುದು ಅಂದ್ರೆ ನಿಮ್ಮಲ್ಲೇ ಇರುವಂತ ಮನಸ್ಸು. ನೀವೆಲ್ಲಾ ಚಿಕಿತ್ಸೆನೂ ತಗೊಳ್ತಾ ಇದ್ದೀರಿ, ನಿಮ್ ಮನಸ್ಸು ಸಕಾರಾತ್ಮಕವಾಗಿ ಇಟ್ಟಿಲ್ಲಂದ್ರೂ ಸಮೇತ ನಿಮ್ಗೆ ಚಿಕಿತ್ಸೆ ಆಗೋದಿದೆ ನೋಡ್ರಿ, ಅದು ಕಷ್ಟದ ಕೆಲಸ ಇದೆ. ಮತ್ತೆ ಯಾವಾಗ್ಲೂ ನೆನ್ಪಿಡ್ರಿ, ಒಂದು ರಹಸ್ಯ, ನಮ್ಮ ಮೈಂಡ್ ಏನನ್ನ ಸ್ವೀಕಾರ ಮಾಡುತ್ತೆ ನೋಡ್ರಿ, ನಮ್ಮ ಶರೀರ ಅದೇ ರೀತಿ ಕೆಲಸ ಮಾಡುತ್ತೆ. ವರ್ಡ್ ಬರೀ, ನಮ್ಮ ಮೈಂಡು, ನಮ್ಮ ಮನಸ್ಸು ಏನ್ ಸ್ವೀಕಾರ ಮಾಡುತ್ತೆ ನೋಡ್ರಿ, ಅದೇ ನಮ್ಮ ಬಾಡಿ ಏನ್ ಮಾಡುತ್ತೆ ಅಂದ್ರೆ ವರ್ಕ್ ಮಾಡುತ್ತೆ. ನಿಮ್ಗೆ ಇಲ್ಲಿ ಒಂದ್ ಸಣ್ಣ ಸ್ಟೋರಿ ಹೇಳ್ತೀನಿ ನೋಡ್ರಿ. ಒಂದ್ಸಲ ಏನಾಗುತ್ತೆ ಅಂದ್ರ, ಒಂದ್ ಕೆರೆ ಇರುತ್ತೆ. ಕೆರೆ ಅಂದ್ರೆ ಗೊತ್ತಾ ನಿಮ್ಗೆ? ಎಲ್ಲಾರ ಕೆರೆನಿ ಅಂದ್ರೆ ಹಿಂಗ್ ರೌಂಡ್ ಶೇಪ್ ನಲ್ಲಿ ಇರುತ್ತೆ ನೋಡ್ರಿ. ಒಂದ್ ಕೆರೆ ಇರುತ್ತೆ. ಆ ಕೆರೆಯೊಳಗ ಒಂದ್ ಹಾವು ಮತ್ತೊಂದ್ ಕಪ್ಪೆ ಇಬ್ರು ಫ್ರೆಂಡ್ಸ್ ಇರ್ತಾರ. ನನ್ಗೆ ಹಿಂಗ್ ಕೇಳ್ಬೇಡ್ರಿ ಮೇಡಮ್, ಅವೆರಡು ವೈರಿ ಇರ್ತಾವ, ಸ್ಟೋರಿ ಇದೆ, ಇರ್ತಾವ, ಗೊತ್ತಾಯ್ತಾ? ಇಬ್ರು ಫ್ರೆಂಡ್ಸ್ ಇರ್ತಾರ, ನೀವು ಸ್ವೀಕಾರ ಮಾಡ್ಬೇಕಷ್ಟೇ. ನಂಗೆ ಎಕ್ಸಾಂಪಲ್ ಕೊಡೋದಿದೆ. ಒಂದ್ ಹಾವು ಒಂದ್ ಕಪ್ಪೆ ಇಬ್ರು ಫ್ರೆಂಡ್ಸ್ ಇದ್ದಿರ್ತಾರ. ಅದೇ ಕೆರೆಗೆ ಒಬ್ಬ ರೈತ ಏನ್ ಮಾಡ್ತಾನಂದ್ರೆ, ಪ್ರತಿ ದಿನಾನು ನೀರ್ ಕುಡಿಯೋದಕ್ಕೆ ಬರ್ತಾನೆ. ಮಧ್ಯಾಹ್ನ ಊಟ ಮಾಡಿ ಆ ಕೆರೆಯೊಳಗ್ ನೀರ್ ಕುಡಿಯೋದಕ್ಕೆ ಬರ್ತಾನೆ. ಅವಾಗ ಆ ಹಾವು ಮತ್ ಕಪ್ಪೆ ಇಬ್ರಾಗಿ ಏನ್ ಮಾಡ್ತಾವಂದ್ರೆ, ಒಂದಿನ ಡಿಸ್ಕಸ್ ಮಾಡ್ತಾವ್. ಏನು, ಇವತ್ ರೈತ ಬರ್ತಾನ ನೀರ್ ಕುಡಿಯೋದಕ್ಕೆ. ಅವಾಗ ಹಾವು ಏನ್ ಹೇಳುತ್ತೆ ಅಂದ್ರ, ನಾನು ಅವ ನೀರ್ ಕುಡಿಯೋದಕ್ಕೆ ಕೈ ಹಾಕಿದಾಗ ನಾನು ಅವನಿಗೆ ಕೈಗೆ ನಾನ್ ಕಚ್ತೀನಿ, ನೀನ್ ಅವನ ಎದ್ರಿಂದ ಹಾರ್ಬೇಕು ಅಂತ. ಆಯ್ತು ಅಂತ ಇಬ್ರು ಡನ್ ಅಂತೇಳಿ ಕೂಡ್ತಾರೆ. ಇಬ್ರು ರೆಡಿಯಾಗಿ ಕೂಡ್ತಾರೆ. ಯಾರು? ಹಾವು ಮತ್ತು ಕಪ್ಪೆ. ಈ ರೈತ ಎಂದಿನಂತೆ ಬರ್ತಾನ, ಸ್ವಲ್ಪ ಹಿಂಗ್ ನಿಧಾನಕ್ಕೆ ನೀರ್ ಇದು ಮಾಡಿ ಇನ್ನೇನ್ ನೀರ್ ಕುಡಿಬೇಕಂತನ, ಒಳಗ ಅವ್ನ ಕೈಗೆ ಹಾವು ಕಚ್ಚುತ್ತೆ. ಕಚ್ಚಿದ ತಕ್ಷಣ ಅವ್ನ್ ಹಿಂಗ್ ಮಾಡ್ತಾನ, ಅವ್ನ್ ಎದ್ರಿಂದ ದೊಡ್ಡದೊಂದು ಕಪ್ಪೆ ಹಾರ್ ಬೀಳುತ್ತೆ. ಅವ್ನು ಏನು ಒಂದ್ ಸೆಕೆಂಡಿಗೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಮೈಂಡ್ ಅಲ್ಲಿ ಏನ್ ತಗೋತಾನವ? ಕಪ್ಪೆ ಕಚ್ಚದು. ಆರಾಮ್ಸೆ ಹೋಗ್ತಾನ, ಊಟ ಮಾಡ್ತಾನ, ಮಸ್ತ್ ಇರ್ತಾನೆ, ಏನಾಗೋದಿಲ್ಲ. 1 ವಾರ 10 ದಿವಸ ಆಗುತ್ತೆ, ರಿಲ್ಯಾಕ್ಸ್ ಆಗಿರ್ತಾನ, ಅವ್ನಿಗೆ ಏನೇನು ತೊಂದರೆ ಆಗೋದಿಲ್ಲ. ಅವಾಗ ನೆಕ್ಸ್ಟ್ ಮತ್ತೆ 8-10 ದಿವಸ ಆದ್ಮೇಲೆ ಇದು ಕಪ್ಪೆ ಹೇಳುತ್ತೆ, ಈ ಸಲ ನಾನ್ ಕಚ್ತೀನಿ, ನೀನ್ ಹಾರ್ಬೇಕು ಅಂತ ಹೇಳುತ್ತೆ ಹಾವಿಗೆ. ಆಯ್ತಂತ ಇಬ್ರು ರೆಡಿಯಾಗಿ ಕೂಡ್ತಾರೆ. ಮತ್ತೆ ರೈತ ಬರ್ತಾನ, ಮತ್ತೆ ನೀರ್ ಕುಡಿಯೋದಕ್ ಹೋಗಿರ್ತಾನ. ಈಗ ರಿಯಲ್ ಆಗಿ ಯಾರ್ ಕಚ್ತಾರಂದ್ರ, ಕಪ್ಪೆ ಕಚ್ಚುತ್ತೆ. ಆದ್ರ ಅವ್ನ್ ಎದ್ರಿಂದ ಒಂದ್ ಚಂಗ್ ಅಂತೇಳಿ ದೊಡ್ಡದೊಂದು ಹಾವು ಹಾರ್ ಬೀಳುತ್ತೆ. ಮೈಂಡ್ ಅಲ್ಲಿ ತಗೋತಾನ, ಕಣ್ಣಿಲ್ ನೋಡ್ದಲ್ಲ, ಏನ್ ತಗೋತಾನ? ಹಾವು ಕಚ್ತು. ಅದು ಇಷ್ಟು ದೊಡ್ಡ ಹಾವು, ಇಷ್ಟು ದೊಡ್ಡ ನಾಗರ ಹಾವು ನನ್ನ ಕಚ್ತು. ಆ ಕೆರೆಯ ಕಟ್ಟೆ ಸಮೇತ ದಾಟಿ ಹೋಗೋದಿಲ್ಲ, ಅಲ್ಲೇ ಕಾಲ್ ತಿಕ್ಕಿ ಸಾಯ್ತಾನ. ಇದು ವಾಸ್ತವ. ಹಾಗಾಗಿ ನೆನ್ಪಿಟ್ಕೋರಿ, ನಿಮಗೆ ನಿಮ್ಮ ಜೀವನದಲ್ಲಿ ಏನೇನು ಸಮಸ್ಯೆ ಇಲ್ಲ, ಏನೇನು ರಿಯಲ್ದೊಳಗೆ ಯಾವುದೇ ಸಮಸ್ಯೆ ಅನ್ನೋ ಜಗತ್ತಲ್ಲಿ ಇಲ್ಲ. ಆದ್ರೆ ನಮ್ದು ಮೈಂಡ್ ಸೆಟ್ ಬಾಲ್ಯದಿಂದಲೂ ಏನಾಗಿದೆ, ಮೈಂಡ್ ಸೆಟ್ ಮಾಡ್ಬಿಟ್ಟಿದೆ. ನಮ್ಮ ಕುಟುಂಬ, ನಮ್ಮ ಸಮಾಜ, ನಮ್ಮ ಫ್ಯಾಮಿಲಿ ಮೆಂಬರ್ಸು, ಆಮೇಲೆ ನಮ್ಮ ಆಧ್ಯಾತ್ಮಿಕ ಗುರುಗಳು, ಇವ್ರೇನ್ ಕಮ್ ಅಂತ ತಿಳ್ಕೊಬೇಡ್ರಿ, ಇವರು ಡೇಂಜರ್ ಪರ್ಸನ್ಗಳೇ. ಭಯವನ್ನ ಹುಟ್ಟಾಕಿ ಬಿಸ್ನೆಸ್ ಮಾಡುವಂತ ಜಗತ್ತಲ್ಲಿ ನಾವೆಲ್ಲರೂ ಬದುಕ್ತಾ ಇದ್ವಿ. ಇವತ್ ನೀವು ಹೇಳ್ರಿ, ನೀವು ಯಾವ ರೀತಿ ನೋಡ್ರಿ, ಶುಗರ್ ಅನ್ನುವಂಥದ್ದು ಯಾರಿಗಿದೆ ನೋಡ್ರಿ, ಅವ್ರ ಒಳಗೊಂದು ಹಾವಿ ಆಗ್ಬಿಟ್ಟಿದೆ ಒಂದ್ ಭಯ. ಒಂದ್ಸಲ ಬಂದ್ರು ಹೋಗೋದಿಲ್ಲ, ಒಂದ್ಸಲ ಬಂದ್ರು ಹೋಗೋದಿಲ್ಲ. ಇದು ಎಲ್ಲಿ ಸೆಟ್ ಆಯ್ತು? ಮೈಂಡ್ ಅಲ್ಲಿ, ಮನಸ್ಸಿನಲ್ಲಿ. ಈ ಬಾಡಿ ಏನ್ ಮಾಡ್ತಾ ಇದೆ? ಅದ್ರ ತರಾನೇ ಯೋಚನೆ ಮಾಡುತ್ತೆ, ಅದ್ರ ತರಾನೇ ಮ್ಯಾನೇಜ್ ಮಾಡೋದಕ್ಕೆ ನಿಮ್ಗೆ ಅವಾಗ ಗೈಡೆನ್ಸ್ ಕೊಡುತ್ತೆ. ಟೈಮಿಗೆ ಊಟ ಮಾಡ್ಬೇಕು, ಟ್ಯಾಬ್ಲೆಟ್ಸ್ ತಗೋಬೇಕು, ಇನ್ಸುಲಿನ್ ತಗೊಳ್ಬೇಕು, ಅಲ್ಲಿ ಇಲ್ಲಿ ಓಡಾಡ್ಬಾರ್ದು, ಖಾಲಿ ಹೊಟ್ಟಿಲಿ ಇರಬಾರ್ದು. ಯಾರು ಹೇಳ್ತಾ ಇದ್ದಾರೆ? ಇದು ಮೈಂಡ್. ಸೊ ಹಾಗಾಗಿ ಇವತ್ತಿಗೆ ಸುಮಾರು ಒಂದು 2,000 ಕೇಸ್ಗಳನ್ನ ನಾನು ಬರೀ ಶುಗರ್ ಪೇಷಂಟ್ ಗಳನ್ನ ಹ್ಯಾಂಡಲ್ ಮಾಡಿ. ಇವತ್ತು ಅವ್ರದ್ದು ಇನ್ಸುಲಿನ್ ಎಲ್ಲ ಏನಿಲ್ಲ, ಆರಾಮ್ಸೆ ಊಟ ಮಾಡ್ತಾರ, ಇರ್ತಾರ. ಮೆಡಿಟೇಷನ್ ಮಾತ್ರ ಕಂಪಲ್ಸರಿ ಇದೆ ನಮ್ಮಲ್ಲಿ. ಹಾಗಾಗಿ ನೆನ್ಪಿಟ್ಕೋರಿ, ನಮ್ಮ ಮನೋಮಯ ಕೋಶದ ಕೈಯಲ್ಲೇ ನಮ್ಮ ಸೂತ್ರ ಇದೆ. ಹಾಗಾಗಿ ರೇಖಿ ನಮ್ಮ ಮನೋಮಯ ಕೋಶವನ್ನ ಹೀಲ್ ಮಾಡುತ್ತೆ. ಈ ಹಿಂದಿನ ಘಟನೆಗಳು, ಈ ಹಿಂದಿನ ನೋವುಗಳು, ಈ ಹಿಂದಿನ ಯಾವುದೇ ಆಗ್ಬಾರ್ದು ಏನಾದ್ರೂ ಘಟನೆಗಳಾದ್ರೆ ಅದು ಎಲ್ಲಿ ಸೇವ್ ಆಗಿದೆ ಅಂದ್ರೆ ನಮ್ಮ ಮೈಂಡ್ ಅಲ್ಲಿ ಸೇವ್ ಆಗುತ್ತೆ. ಅದರಿಂದ ಹೊರಗೆ ತರೋದಕ್ಕೆ ರೇಖಿ ನಮ್ಗೆ ಸಪೋರ್ಟ್ ಮಾಡುತ್ತೆ. ಇದು ನಮ್ಮ ಮನೋಮಯ ಕೋಶ. ಅದರ ನಂತರ ನೆಕ್ಸ್ಟ್ ಬರುತ್ತೆ ವಿಜ್ಞಾನಮಯ ಕೋಶ. ನಮ್ಮ ಶರೀರದಲ್ಲಿರುವಂತ ಸೆಲ್ಸ್ಗಳು, 60 ಟ್ರಿಲಿಯನ್ ಸೆಲ್ಸ್ಗಳು ನಮ್ಮ ಶರೀರದಲ್ಲಿ ಕೆಲಸ ಮಾಡ್ತವೆ. ಜೀವಕೋಶಗಳು ಅಂತ ಹೇಳ್ತೀವಿ. ಮತ್ತೆ ಇದ್ರ ಹೆಸರೇ ಜೀವಕೋಶ. ಕೋಶ ಅಂದ್ರೆ ಒಂದು ಪದರ, ಅದ್ರೊಳಗೆ ಏನಿದೆ? ಜೀವ ಇದೆ, ಅವುಗಳಿಗೂ ಉಸಿರಾಟ ಇದೆ.
ಹಾಗಾಗಿ ನಮ್ಮ ಮೈಂಡ್ ನಮ್ಗೆ ಏನ್ ಮೆಸೇಜ್ ಕೊಡುತ್ತೆ ನೋಡ್ರಿ, ನಮ್ಮ ಜೀವಕೋಶಗಳು ಅದನ್ನ ಸ್ವೀಕಾರ ಮಾಡುತ್ತೆ. ಬೇಕಾದ್ರೆ ನೀವ್ ಇವತ್ ಕ್ಲಾಸ್ ಮುಗಿದ್ಮೇಲೆ ಈಗ ಮಾಡ್ಬೇಡ್ರಿ, ಈಗ ಮಾಡಿದ್ರೆ ಗಂಭೀರ ಇದೆ, ನಾನು ಕ್ಲಾಸ್ ಮುಂದುವರ್ಸ್ಲಿಕ್ಕೆ ಆಗೋದಿಲ್ಲ. ಕ್ಲಾಸ್ ಮುಗಿದ್ಮೇಲೆ ಓನ್ಲಿ 3 minutes ಒಂದು ಆಕ್ಟಿವಿಟಿಯನ್ನ ಮಾಡ್ಬೋದು. 3 ನಿಮಿಷ. 3 ನಿಮಿಷ ಏನ್ ಮಾಡ್ರಿ ಅಂದ್ರೆ, ಯಾಕೋ ನನ್ ತಲೆ ನೋವು ಬಂದಿದೆ ಅಂತ ಯೋಚನೆ ಮಾಡ್ರಿ. ಖಾಲಿ ವಿಚಾರ ಮಾಡ್ರಿ, ನೀವ್ ಏನೇನು ಮಾಡ್ಬೇಡ್ರಿ, ಥಿಂಕ್ ಮಾಡ್ರಿ. ನನ್ ತಲೆ ನೋವು ಬಂದಿದೆ. ತಲೆ ನೋವಿಗೆ ಒಂದ್ 2-3 ಕಾರಣಗಳನ್ನ ಹುಡುಕಾಟ ಮಾಡ್ರಿ. ಏನು ಅಂದ್ರೆ, ಇವತ್ ಆಫೀಸ್ ನಲ್ಲಿ ಬಹಳ ಟೆನ್ಷನ್ ಇತ್ತು, ಅದಕ್ಕೆ ತಲೆ ನೋವು. ಇಲ್ಲ ಮಳೆ ಬರ್ತಾ ಇದೆ ಅದಕ್ಕೆ, ಇಲ್ಲ ಟೀ ಕಾಫಿ ನನ್ ಟೈಮಿಗೆ ಸಿಗ್ಲಿಲ್ಲ ಅದಕ್ಕೆ, XYZ ಮನೆಯಲ್ಲಿ ಏನೋ ತೊಂದ್ರೆ ಇದೆ, ಯಾರೋ ನಮ್ಗೇನೋ ಬೈದ್ರು ಅಂದ್ರು, ಯಾವ್ದೋ ಒಂದು ಸಣ್ಣ ಪಾಯಿಂಟ್ ಅನ್ನ, ಒಂದ್ 2-3 ಪಾಯಿಂಟ್ಸ್ ಅನ್ನ ನಿಮ್ ಮೈಂಡಿಗೆ ಹೇಳ್ರಿ, ಈ ಕಾರಣಕ್ಕೆ ನನ್ ತಲೆ ನೋವು ಬಂತು ಅಂತ. ನಿಮ್ಗೆ ಪ್ರಾಮಿಸ್ ಮಾಡಿ ಹೇಳ್ತೀನಿ, 2-3 ನಿಮಿಷದ ಒಳಗೆ ರಿಯಲ್ ಆಗಿ ನಿಮ್ ತಲೆನೋವು ಬರುತ್ತೆ, ನಿಜಕ್ಕೂ ಬರುತ್ತೆ. ಯಾರ್ಯಾರಿಗ್ ಗೊತ್ತಿದೆ ಇದು? ನಿಜವಾಗ್ಲು ಇದು ಮುಗಿದ ಮೇಲೆ ನೀವು ಪ್ರಯೋಗ ಮಾಡ್ರಿ. ಮತ್ ಮೇಡಮ್ ಈಗ ಅದು ಸರಿಪಡಿಸ್ಬೇಕಂದ್ರೆ ಹೆಂಗ್ ಮಾಡ್ಬೇಕ್ರಿ? ಮೊದಲು ತಲೆ ನೋಯ್ತಾ ಇದೆಲ್ಲ ನೋಡ್ರಿ, ನೋವಾಗುತ್ತೆ. ಆ ನಂತರ ಮತ್ತೆ ಮೈಂಡಿಗೆ ಮೆಸೇಜ್ ಕೊಡ್ರಿ, ಏನು ಇಲ್ಲ, ಬಾಸ್ ಏನ್ ಇವತ್ತೇ ಬೈದಿದ್ದ, ಮಳೆ ಏನ್ ಭೂಮಿ ಮೇಲೆ ಇವತ್ತೇ ಬರ್ಲತ್ತದ, ಡೈಲಿ ಏನ್ ಟೈಮ್ ಟು ಟೈಮ್ ಸಿಗುತ್ತಾ? ಒಂದಿನ ಹೆಚ್ಚ ಕಡಿಮೆ ಆಗುತ್ತೆ. ಮತ್ತೆ ಅದಕ್ಕೆ ಪಾಸಿಟಿವ್ ಅಫರ್ಮೇಶನ್ಸ್ ಅನ್ನ ಕೊಡ್ರಿ, ಮತ್ತೆ 3 ನಿಮಿಷದಲ್ಲಿ ಮತ್ತೆ ನಿಮ್ಗೆ ಕವರ್ ಮಾಡುತ್ತೆ ಅದು. ತಿಳಿತಾ ಇದೆ ನಿಮ್ಗೆ? ಹಾಗಾಗಿ ನಮ್ಮ ಬ್ರಹ್ಮಾಂಡ ಅಂತ ಯಾರಾದ್ರೂ ಇದ್ರೆ ಅದು ನಾವೇ ಇದ್ದೀವಿ. ನಾವೇ ಇದ್ದೀವಿ. ನಾವ್ ಏನ್ ಯೋಚನೆ ಮಾಡೀವಿ ನೋಡ್ರಿ, ಅದೇ ನಮ್ ಲೈಫ್ ನಲ್ಲಿ ನಡೀತಾ ಇದೆ. ನಾವ್ ಇಲ್ಲಿ ತನಕ ನಮ್ ಜೀವನ ಕಷ್ಟ ಇದೆ, ಕಷ್ಟ ಇದೆ, ಕಷ್ಟ ಇದೆ, ಕಷ್ಟ ಅಂತ ಹೇಳಿದ್ಮೇಲೆ ಸುಖ ಯಾರು ಕೊಡ್ಲಕ್ ಕುಂತಾರ? ನನಗದು ಹೇಳ್ರಿ. ಯಾರು ಹೇಳ್ತಾ ಇದ್ದೀರಿ ಕಷ್ಟ ಇದೆ ಅಂತ? ನೀವೇ. ಅಫರ್ಮೇಶನ್ ನಡೀತಾ ಇದೆ, ಮತ್ತೆ 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 ಹೇಳ್ತಾ ಇದ್ದೀರಿ. ಮನೆಯಲ್ಲಿ ರಿಲೇಶನ್, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಸರಿ ಇಲ್ಲ, ಸರಿ ಇಲ್ಲ, ಸರಿ ಇಲ್ಲ, ಸರಿ ಇಲ್ಲ ಅಂದ್ರೆ ಸರಿ ಹೆಂಗಿರ್ತಾರ ಅವ್ರು? ನನ್ಗದು ಹೇಳ್ರಿ. ಇರೋದಿಲ್ಲ ಅವ್ರು. ಹಾಗಾಗಿ ನಮ್ಮ ವರ್ಡ್ಸ್ ಗಳಿವೆ ನೋಡ್ರಿ, ಬರ್ಕೊಡ್ರಿ. ನಮ್ಮ ವರ್ಡ್ಸ್ ಗಳು, ಸೆಲ್ಸ್ ಗಳು ಏನ್ ಮಾಡುತ್ತೆ ಅಂದ್ರ ಅಕ್ಸೆಪ್ಟ್ ಮಾಡ್ಕೊಂಡ್ ಬಿಡ್ತು, ಸ್ವೀಕಾರ ಮಾಡುತ್ತೆ. ಹಾಗಾಗಿ ಶಬ್ದದ ಮೇಲೆ ನಿಮ್ಮ ಗಮನ ಇಡ್ರಿ. ನಾನಂತೂ ಹಂಗ ಅನ್ನಂಗೆ ಇಲ್ಲ ನೋಡ್ರಿ. ನಾನು ಭಾರಿ ಸ್ಟ್ರಾಂಗ್ ಇದ್ದೀನಿ ಅಂತೀನಿ ಯಾವಾಗ್ಲೂ. ಮತ್ತೆ ರಿಯಲ್ ಒಳಗೆ ಸ್ಟ್ರಾಂಗ್ ಇದ್ದೀನಿ ನಾನು, ನಿಜಕ್ಕೂ. ನೀವು ಆಫ್ಲೈನಿಗೆ ಬಂದ್ರೆ ಗೊತ್ತಾಗುತ್ತೆ. 16 ತಾಸು ನಿಂತು ನಾನು ಸ್ಪೀಚ್ ಮಾಡ್ತೀನಿ, 16 ತಾಸು. ನಂದು ರೆಕಾರ್ಡ್ ಇದೆ ಇಂಡಿಯನ್ ಲೇವ್, ಇಡೀ ದೇಶದಲ್ಲಿ 16 ತಾಸು ಯಾವ ಟ್ರೈನರು ನಿಲ್ಲೋದಿಲ್ಲ. ಬಟ್ ನಾನ್ ನಿಲ್ತೀನಿ. ನನ್ ಮೈಂಡಿಗೆ ಹಂಗ್ ಸೆಟ್ ಮಾಡಿ, ನನ್ನ ಶರೀರ ಅಷ್ಟು ಸ್ಟ್ರಾಂಗ್ ಇದೆ ಅಂತ ಹೇಳಿ. ನೀವೇನಾದ್ರೂ ನನ್ನ ಬಾಡಿ ಬಗ್ಗೆ ಕೇಳಿದ್ರ, 10 ವರ್ಷದ ಹಿಂದೆ, ಅದ್ರ ಹಿಂದೆ ನಾನು ಏನಾದ್ರೂ ಹೋದ್ರ ಸುಮಾರು 6 ಶಸ್ತ್ರಚಿಕಿತ್ಸೆಗಳು ನನಗಾಗಿದ್ದಿವೆ. 6 ಸಲ ಆಪರೇಷನ್ ಆಗಿದೆ. ನನ್ ಗರ್ಭಕೋಶದ್ದೇ 2 ಸಲ ಆಗಿದೆ. 1 ಸಲ ಆದ್ರೆ ಅದು ಕರೆಕ್ಟ್ ಆಗ್ಲಿಲ್ಲ, 2ನೇ ಸಲ ಮಾಡಿದ್ದು. ಸಾಕಷ್ಟು ಶಸ್ತ್ರಚಿಕಿತ್ಸೆ ನನ್ಗಾಗಿದೆ. ಈ ಫೀಲ್ಡ್ ಮೇಲೆ ಬಂದ್ಮೇಲೆ ಗೊತ್ತಾಯ್ತು ನನಗ ಬಾಡಿದು ಏನು ಕೆಲಸ ಇಲ್ಲ, ನನ್ ಮೈಂಡೇ ಮಾಡೋದೆಲ್ಲ, ಇರೋದ್ ಬ್ರೇಕ್ ಎಲ್ಲ ಇಲ್ಲೇ ಇದೆ. ಮೈಂಡಿಗೆ ನಾನು ಪಾಸಿಟಿವ್ ಮಾಡೋದಕ್ಕೆ ಶುರು ಮಾಡಿದೆ, ಶರೀರ ನನ್ನ ಕಂಟ್ರೋಲ್ ಅಲ್ಲಿ ಬರೋದಕ್ಕೆ ಶುರು ಆಯ್ತು. ಹಾಗಾಗಿ ನಿಮ್ಗೆ ಹೇಳೋದೇನು ಅಂದ್ರ, ನಿಮ್ಮ ಮನಸ್ಸನ್ನ ನಿಮ್ಮ ನಿಗ್ರಹದಲ್ಲಿಟ್ಟಾಗ ಅವಾಗ ಮಾತ್ರ ನಾವು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇದೆ. ಮತ್ತೆ ನೀವ್ ಹೇಳಿದ್ದೇ ಬ್ರಹ್ಮಾಂಡ ಏನ್ ಮಾಡುತ್ತೆ? ತಥಾಸ್ತು ಅನ್ನುತ್ತೆ. ಬರ್ಕೊಡ್ರಿ. ನಾನು ಏನ್ ಹೇಳ್ತೀನಿ ನೋಡ್ರಿ, ಅದೇ ತಥಾಸ್ತು ಇದೆ. ನೀವು ದೇವ್ರಿಗೆ ಕಷ್ಟ ಇದೆ, ಕಷ್ಟ ಇದೆ, ಕಷ್ಟ ಇದೆ ಅನ್ರಿ, ತಥಾಸ್ತು. ಈಗ ದೇವ್ರಿಗೆ ಹೇಳ್ರಿ, ಬಹಳ ಸುಖಿಯಾಗಿದ್ದೀನಿ, ಬಹಳ ಗ್ರೇಟ್ ಇದ್ದೀನಿ. ನಿಮ್ಗೆ ಗೊತ್ತಲ್ಲ, ಇವತ್ ನೋಡ್ರಿ ದೇಶದಲ್ಲಿ ಯಾವ್ಯಾವ ಭಾಗದಲ್ಲಿ ಏನೇನೆಲ್ಲಾ ತೊಂದರೆ ಇದೆ, ನಾವೆಷ್ಟು ಸುಖಿಯಾಗಿದ್ದೀವಿ. ನೀವ್ ಈಗ ಹೇಳೋದಕ್ ಶುರು ಮಾಡ್ರಿ, ನಾನ್ ಬಹಳ ಸುಖಿಯಾಗಿದ್ದೀನಿ, ಬಹಳ ಸಂಪತ್ತಿದೆ ನನ್ನ ಹತ್ರ, ಬಹಳ ಸಮೃದ್ಧಿ ಇದೆ, ನನ್ನ ರಿಲೇಶನ್ ಎಲ್ಲ ಒಳ್ಳೇದಿದೆ. ಅವಾಗ ಮತ್ತೆ ಬ್ರಹ್ಮಾಂಡ ತಥಾಸ್ತು ಹೇಳುತ್ತೆ. ಹಾಗಾಗಿ ಜೀವಕೋಶಗಳು ಯಾರ್ ಮಾತನ್ನ ಕೇಳುತ್ತೆ ಅಂದ್ರ, ಮನೋಮಯ ಕೋಶದ ಮಾತನ್ನ ಕೇಳುತ್ತೆ. ಇದು 4ನೇ ಲೇಯರ್. ಅದಾದ ನಂತರ 5ನೇ ಲೇಯರ್ ಬರುತ್ತೆ. ಬರ್ಕೊಡ್ರಿ, ಆನಂದಂ ಬ್ರಹ್ಮೋಚ್ಯತೆ, ಆನಂದಮಯ ಕೋಶ. ಸಚ್ಚಿತ್ತಾನಂದ ಸ್ವರೂಪವಾಗಿರುವಂತ ನಾನು ಅನ್ನುವಂಥದ್ದೇನು ಅಂದ್ರೆ, ನಾನು ಆತ್ಮ ಇದ್ದೀನಿ. ನನ್ನನ್ನ ನಾನು ಗುರುತಿಸಿಕೊಳ್ಳುವಂತಹ ಕೊನೆಯ ಆಪ್ಷನ್ ಇರೋದೇ ನನ್ನ ಆತ್ಮ. ಅದಕ್ಕೆ ಆನಂದಮಯ ಕೋಶ ಅಂತ ಹೇಳ್ತಾರೆ. ಇದಕ್ಕೆ ನಮ್ಮ ಸ್ಪಿರಿಚುವಲ್ ನಲ್ಲಿ ಆಜ್ಞಾ ಚಕ್ರ ಅಂತ ಹೇಳ್ತಾರೆ. ಇದು ಒಂದು ಲೇಯರ್. ಎಸ್. ಸೊ ಇಷ್ಟು ನಿಮ್ಗೆ ಅರ್ಥ ಆಯ್ತಾ ಇಲ್ಲಿ ತನಕ? ಟಾಪಿಕ್ ಅಂತೂ ನಾನು ಬಹಳ ಸರಳ ಮಾಡಿ ಹೇಳಿನಿ, ಅಂತ ಏನ್ ಭಯಂಕರ ಅಂತೂ ನಾನು ಹೇಳಿಲ್ಲ ಅಂತ ಅನ್ಕೊಂಡಿ. ನಿಮ್ಗೆ ತಿಳಿಯೋಂಗ್ ನಾನು ಹೇಳಿನಿ. ಇಷ್ಟ ಗೊತ್ತಾಯ್ತಾ ಎಲ್ಲರಿಗೂ?
ಈ 5 ಲೇಯರ್ಸ್ ಗಳ ಬಗ್ಗೆ. ಲೆವೆಲ್ 2 ಬಂದಾಗ ಇದು ಮತ್ತೆ ಬೇರೆ ಬೇರೆ ಕೋರ್ಸ್ ತರ ನಾವು ಮಾಡ್ತೀವಿ, ಅವಾಗ ನಿಮ್ಗೆ ಮತ್ತೆ ಸಪೋರ್ಟ್ ಸಿಗುತ್ತೆ ನಮ್ ಕಡೆ. ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ ಸಪ್ತ ಚಕ್ರಗಳು. ನಮ್ಮ ಶರೀರದಲ್ಲಿ ಟೋಟಲ್ 114 ಚಕ್ರಗಳು ಕೆಲಸ ಮಾಡ್ತಾ ಇವೆ. 114. ಈ 114 ಚಕ್ರಗಳು ಎಲ್ಲಿವೆ ಅಂದ್ರ ನಮ್ಮ 2ನೇ ಲೇಯರ್ ಇದೆ ನೋಡ್ರಿ, ಪ್ರಾಣಮಯ ಕೋಶ, ಅಲ್ಲಿ ಚಕ್ರಗಳಿವೆ. ಹಾಗಾಗಿ ಹೀಲಿಂಗ್ ಎಲ್ಲಿ ಕೊಡ್ತೀವಿ ನಾವು ಅಂದ್ರ ಪ್ರಾಣಮಯ ಕೋಶಕ್ಕೆ ಕೊಡೋದು. ನಾವು ಟಚ್ ಮಾಡ್ತೀವಿ ಬಾಡಿಗೆ, ನಮ್ಮ ಶರೀರಕ್ಕೆ ಟಚ್ ಮಾಡಿರ್ತೀವಿ, ಬಟ್ ಎನರ್ಜಿ ಎಲ್ಲಿ ಪಾಸ್ ಮಾಡೋದಿರುತ್ತೆ? ಪ್ರಾಣಮಯ ಕೋಶ. ರೀಸನ್ ಏನು ಅಂದ್ರ ಈ 7 ಚಕ್ರಗಳಿವೆ ನೋಡ್ರಿ, ಇಲ್ಲಿ ಕೆಲಸ ಮಾಡ್ತಾ ಇವೆ. ಈ ಚಕ್ರಗಳ ಒಂದೊಂದು ಹೆಸರನ್ನ ಬರ್ಕೊಡ್ರಿ. ಮೊದಲಿಗೆ ಬರುತ್ತೆ ಮೂಲಾಧಾರ ಚಕ್ರ, ಮತ್ತೆ ಇದು ನಾಡಿದ್ದು ದೀಕ್ಷೆ ಕೊಡುವಾಗ ಇದೇ ಚಕ್ರಗಳ ಮೇಲೆ ನಮ್ದು ದೀಕ್ಷೆ ಇರುತ್ತೆ. ಹಂಗಾಗಿ ಇದನ್ನ ರಟ್ ಹೊಡಿಬೇಕು ನಾವು. ರಟ್ ಹೊಡಿಯೋದಂದ್ರೆ ಏನಂತ್ರಿ? ಬಾಯಿ ಪಾಠ ಮಾಡ್ಬೇಕು. ಇಲ್ಲಂದ್ರೆ ಏನಾಗುತ್ತೆ ಅಂತ ಹೇಳ್ತೀನಿ. ದೀಕ್ಷೆ ದಿನ ನೀವಿದು ಬಾಯ್ಪಾಟ್ ಮಾಡ್ಲಿಲ್ಲ, ಕ್ಲಾಸ್ ಕರೆಕ್ಟ್ ಕೇಳಲಿಲ್ಲ, ರೆಕಾರ್ಡಿಂಗ್ ನೋಡಿಲ್ಲ ಅಂತ ತಿಳ್ಕೊರಿ. ನಾನ್ ಮಣಿಪುರ ಚಕ್ರಕ್ಕೆ ಬರ್ರಿ ಅಂದ್ರೆ ಕಾಣ್ತಾ ಇರೋದ್ ಮಣಿಪುರ ಎಲ್ಲದಂತ ಹುಡುಕ್ಯಾಡ್ತ್ರಿ ಎಲ್ಲರಿಗೆ. ತಿಳಿತಾ? ಯಾಕಂದ್ರೆ ಅಚಾನಕ್ಕೆ ಕೇಳಿರ್ತ್ರಿ. ಹಾಗಾಗಿ ನಮ್ಮ ಶರೀರದ ಮೂಲಾಧಾರದಿಂದ ಸಹಸ್ರಾರದವರೆಗೆ ನಿಮ್ ಪೂರ್ತಿ ಬಾಯ್ಪಾಟ್ ಆಗ್ಬೇಕದು. ಅಂದ್ರೆ ನೀವು ಆರಾಮ್ಸೆ ನಿಮ್ ಕೈಗಳನ್ನ ಮೇಲೆತ್ತಿ ನೀವು ದೀಕ್ಷೆ ಟೈಮಿಂಗ್ ನಿಮ್ಗೆ ಸಪೋರ್ಟ್ ಆಗುತ್ತೆ. ಇಲ್ಲಾಂದ್ರೆ ನಿಮ್ಗೆ ಗೊತ್ತೇ ಆಗೋದಿಲ್ಲ ABCD. ತಿಳಿತಾ ಇದೆ ಎಲ್ಲರಿಗೂ? ಇವತ್ ರಾತ್ರಿದ ಕೆಲಸ ಇದೇ ಇದೆ ನೋಡ್ರಿ ನಿಮ್ಗೆ. ಇದು ಪೂರ್ತಿಯಾಗಿ ಬಾಯ್ಪಾಟ್ ಮಾಡ್ಬೇಕು. 7 ಚಕ್ರಗಳು ನಿಮ್ಗೆ ಗೊತ್ತಾಗ್ಬೇಕು. ಸೊ ಮೊದಲನೇ ಚಕ್ರ ಬರುತ್ತೆ ಮೂಲಾಧಾರ ಚಕ್ರ. ಇದಕ್ಕೆ ಬೇಸ್ ಚಕ್ರ ಅಂತ ಹೇಳಿ ಹೇಳ್ತಾರೆ. ಮೊದಲನೇದು ಮೂಲಾಧಾರ ಚಕ್ರ. ಎರಡನೇದು ಬರುತ್ತೆ ಸ್ವಾದಿಷ್ಠಾನ ಚಕ್ರ. ಸ್ವಾದಿಷ್ಠಾನ ಎಲ್ಲಿ ಬರುತ್ತೆ ಅಂದ್ರ ನಿಮ್ಮ ನಾಭಿಯ ಕೆಳಗೆ 2 ಇಂಚ್. ಸ್ವಾದಿಷ್ಠಾನ ಚಕ್ರ. ಅದಾದ ನಂತರ ಮೂರನೇದು ಬರುತ್ತೆ ಮಣಿಪುರ ಚಕ್ರ. ಮಣಿಪುರ ಚಕ್ರ ಎಲ್ಲಿ ಬರುತ್ತೆ ಅಂದ್ರ ನಿಮ್ಮ ನಾಭಿಯ ಮೇಲೆ 2 ಇಂಚ್. ನಾಭಿ ಅಂದ್ರೆ ಹೊಕ್ಕಳ ಮೇಲೆ 2 ಇಂಚ್ ಮಣಿಪುರ ಚಕ್ರ. ಆಮೇಲೆ ನಿಮ್ಮ ಹೃದಯದ ಮಧ್ಯದಲ್ಲಿ ಬರುತ್ತೆ ಅನಾಹತ ಚಕ್ರ ಅಥವಾ ಅನಹದ್ ಚಕ್ರ. ಇದಕ್ಕೆ ಹಾರ್ಟ್ ಚಕ್ರ ಅಂತ ಕರೀತಾರೆ. ಹೃದಯದ ಮಧ್ಯಭಾಗದಲ್ಲಿ. ಎಸ್. ಅದರ ನಂತರ ಇಲ್ಲಿ ಬರುತ್ತೆ ವಿಶುದ್ಧಿ ಚಕ್ರ. ಥೈರಾಯ್ಡ್, ನಿಮ್ಗೆ ಈ ಚಕ್ರ ಯಾರ್ದು ಬ್ಯಾಲೆನ್ಸ್ ಇಲ್ಲ ನೋಡ್ರಿ, ಅವರಿಗೆ ಥೈರಾಯ್ಡ್ ಆಗಿರುತ್ತೆ. ಹಾಗಾಗಿ ರೇಖೆಯಲ್ಲಿ BP, ಶುಗರ್, ಥೈರಾಯ್ಡ್ ಇದೆಲ್ಲದಕ್ಕೂ ಪರಿಹಾರ ಸಿಗುತ್ತೆ ಇಲ್ಲಿ ವಿಶುದ್ಧಿ ಚಕ್ರ. ಎಸ್. ಅದಾದ ನಂತರ ಭ್ರುಕುಟಿಯ ಮಧ್ಯದಲ್ಲಿ ಬರುತ್ತೆ ಇಲ್ಲಿ ಆಜ್ಞಾ ಚಕ್ರ. ಇಲ್ಲಿ ಆಜ್ಞಾ ಚಕ್ರ ಇಲ್ಲಿ. ಅದಾದ ನಂತರ ಇಲ್ಲಿ ಬರುತ್ತೆ ಸಹಸ್ರಾರ ಚಕ್ರ ಇಲ್ಲಿ. ಎಸ್. ಸೊ ಇವು ನಮ್ಮ ಮೇನ್ ಚಕ್ರಗಳು, ಮುಖ್ಯವಾದ ಚಕ್ರಗಳು ಅಂತ ಹೇಳ್ತಾರೆ ಇದಕ್ಕೆ. 114 ಚಕ್ರಗಳಲ್ಲಿ ಮುಖ್ಯವಾದ ಚಕ್ರಗಳು ಎಷ್ಟು ಅಂದ್ರೆ 7 ಚಕ್ರ, 7 ಚಕ್ರಗಳು. ನೀವು ಉಸುಯಿ ರೇಖೆಯನ್ನ ಏನಾದ್ರೂ ಕಲ್ತ್ರ ಅಲ್ಲಿ 24 ಪಾಯಿಂಟ್ಸ್ ಗಳಿಗೆ ಹೀಲಿಂಗ್ ಇರುತ್ತೆ. ನೀವ್ ಯಾರು ಕಲ್ತೀರಿ ನಿಮ್ಗೆ ಗೊತ್ತಿದೆ, ಓಕೆನಾ? 24 ಪಾಯಿಂಟ್ಸ್ ಗಳಿಗೆ ಅಲ್ಲಿ ಹೀಲಿಂಗ್ ಇರುತ್ತೆ. ನೀವು ಮಿನಿಮಮ್ 24 ಪಾಯಿಂಟ್ಸ್ ಗಳಿಗೆ ಏನಾದ್ರೂ ಹೀಲಿಂಗ್ ಮಾಡ್ಬೇಕಾದ್ರೆ 60 ನಿಮಿಷ ನಿಮ್ಗೆ ಕಂಪಲ್ಸರಿ ಬೇಕಲ್ಲಿ. 60 ಮಿನಿಟ್ಸ್ ಅಂತೂ ಬೇಕೇ ಬೇಕು, ಆಹ್ವಾನ ಮಾಡ್ಬೇಕು, ಎಲ್ಲಾನು ಮಾಡ್ಬೇಕು. ಬಟ್ ಇಂಡಿಯನ್ ರೇಖೆಯಲ್ಲಿ ನಾವು 7 ಪಾಯಿಂಟ್ಸ್ ಮೇಲೆ ಹೀಲಿಂಗ್ ಮಾಡ್ತೀವಿ. 21 ಮಿನಿಟ್ಸ್ ನ ಮೆಡಿಟೇಷನ್ ಇರುತ್ತೆ ನಮ್, 21 ನಿಮಿಷದ ಧ್ಯಾನ ಇರುತ್ತೆ ನಮ್. ಟೈಮ್ ಏನಾಯ್ತು? ಅರ್ಧಕ್ಕೆ ಬಂದಿವಿ, ಬಟ್ ರಿಸಲ್ಟ್ ಇದೆ ನೋಡ್ರಿ
ಅದಕ್ಕಿಂತನೂ ಚೆನ್ನಾಗಿ ಬರುತ್ತೆ. ನೀವು ಮಾಡ್ತಾ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದಿಷ್ಟು ನಿಮ್ಗೆ ಅರ್ಥ ಆಯ್ತಾ 7 ಚಕ್ರಗಳ ಬಗ್ಗೆ? ಮತ್ತೆಲ್ಲರೂ ಬಾಯ್ಪಾಟ್ ಮಾಡ್ತೀರಿ? ಹಾ, ಬಾಯ್ಪಾಟ್ ಮಾಡ್ಬೇಕು. ಇಲ್ಲಾಂದ್ರೆ ಕಣ್ ತೆರೆದು ನೋಡಿದ್ರಿ ನಿಮ್ ದೀಕ್ಷೆ ಆಗೋದಿಲ್ಲ ನೋಡ್ರಿ ಮಕ್ಕಳೇ, ನೆನ್ಪಿಟ್ಕೊ. ಹಾ, ಇದಿಷ್ಟಾದ್ರೂ ಹೋಮ್ವರ್ಕ್ ಮಾಡ್ರಿ ಇವತ್ತು. ಅದಾದ ನಂತರ ನೆಕ್ಸ್ಟ್ ಮತ್ತೆ ಮುಂದೆ ಬರೋಣ. ಬ್ರಹ್ಮಾಂಡದ ನಿಯಮ, ಯೂನಿವರ್ಸ್ ನ 5 ಪ್ರಿನ್ಸಿಪಲ್ಸ್ಗಳು. ಬ್ರಹ್ಮಾಂಡದ ಮೊದಲ ನಿಯಮ ಬರುತ್ತೆ, ಎಲ್ಲರಿಗೂ ಸಮಾನತೆ. ರೇಖಿ ಬ್ರಹ್ಮಾಂಡದ ಶಕ್ತಿಯಾಗಿರುವ ಪ್ರಯುಕ್ತ ಬ್ರಹ್ಮಾಂಡದ ನಿಯಮಗಳಲ್ಲಿ ಒಂದನೇದು ಎಲ್ಲರಿಗೂ ಸಮಾನತೆ ಇದೆ. ಇಲ್ಲಿ ಯಾವುದು ಜಾತಿ, ಮತ, ಪಂಥ, ಗಂಡು ಹೆಣ್ಣು, ಪ್ರದೇಶ, ಯಾವುದು, ಈವನ್ ಭಾಷೆ ಯಾವುದು ಇಲ್ಲ. ಎಲ್ಲರಿಗೇನಿದೆ? ಸಮಾನತೆ ಇದೆ. ಇದು ಬ್ರಹ್ಮಾಂಡದ ಮೊದಲ ನಿಯಮ, ಈಕ್ವಾಲಿಟಿ, ಸಮಾನತೆ. ಅದಾದ ನಂತರ ಎರಡನೇದು ಬರುತ್ತೆ ಸಮಾನವಾದ ನ್ಯಾಯ ಇದೆ ನೋಡ್ರಿ, ಇದು ಎರಡನೇ ಸಿದ್ಧಾಂತ. ಎಲ್ಲರಿಗೂ ಸಮಾನವಾದ ನ್ಯಾಯ ಇದೆ. ಹಿಂಗ್ ಅನ್ಕೊಳ್ಬೇಡ್ರಿ ನಮಗೆ ಶಿಕ್ಷೆ ಆಗುತ್ತೆ, ಅವ್ರು ಯಾರೋ ಇದ್ದಾರೆ ಅವ್ರಿಗೇನು ಶಿಕ್ಷೆ ಆಗೋದಿಲ್ಲ, ಅವ್ರಿಗೆ ಆದಾಗ ನಿಮ್ಗೆ ಗೊತ್ತಾಗೋದಿಲ್ಲ ಅಷ್ಟೇ. ಗೊತ್ತಿರ್ಲಿ ನಿಮ್ ಮನುಷ್ಯರು ಹೊಡೆದ್ರ ಸೌಂಡ್ ಬರ್ತದೆ, ಅವ್ನು ಹೊಡೆದ್ರ ಸೌಂಡು ಬರಲ್ಲ, ಅದು ತಕ್ಲೀಫ್ ಹೇಳ್ಕೊಲಿಕ್ಕೂ ಬರೋದಿಲ್ಲ, ಅಂತದ್ ಅನ್ಭವಿಸ್ತಾ ಇರ್ತಾರ, ನಿಮ್ಗೆ ಗೊತ್ತಾಗೋದಿಲ್ಲ ಅಷ್ಟೇ. ನೀವು ತಿಳಿತಾ ಇದೇನಾ? ಹಾ, ಯಾರೋ ಅಪರಾಧಿಗಳಿದ್ದಾರೆ, ನೆಗೆಟಿವ್ ಜನ ಇದ್ದಾರೆ, ಒಳ್ಳೆಯವ್ರಿಗೆ ಬಹಳಷ್ಟು ಮೋಸ ಮಾಡ್ತಾ ಇದ್ದಾರೆ, ಸಮಸ್ಯೆ ಮಾಡ್ತಾ ಇದ್ದಾರೆ ಅಂದ್ರ ಅವ್ರು ಸುಖಿಯಾಗಿದ್ದಾರೆ ಅಂತ ತಿಳ್ಕೊಬೇಡ್ರಿ ನೀವು. ಅವ್ರದ್ದು ಗಂಭೀರ ಪರಿಸ್ಥಿತಿನೇ ಇರುತ್ತೆ. ಬಟ್ ಏನಾಗುತ್ತೆ, ಬಣ್ಣ ಬಳಿತಾ ಇರ್ತಾರೆ, ಬೆಳಗಾಗಿ ಎದ್ದು ಓಡಾಡ್ತಾ ಇರ್ತಾರೆ, ನಿಮ್ ಎದ್ರಿಗೆ ಗೊತ್ತಾಗೋದಿಲ್ಲ ಅಷ್ಟೇ. ಆದ್ರೆ ಒಂದ್ ನೆನ್ಪಿಡ್ರಿ, ಬ್ರಹ್ಮಾಂಡ ಪ್ರತಿಯೊಬ್ಬರಿಗೂ ಸಮೇತ ನ್ಯಾಯ ಕೊಡುತ್ತೆ. ನ್ಯಾಯ ಕೊಡೋದಕ್ಕೆ ಹೆಚ್ಚು ಕಡಿಮೆ ಆಗ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ರೀಸನ್ ಏನು ಅಂದ್ರ ಯೂನಿವರ್ಸ್ ನ ಗಡಿಯಾರ ಇದೆ ನೋಡ್ರಿ, ಅದು ಸ್ವಲ್ಪ ಸ್ಲೋ ಇದೆ, ನಿಧಾನ ಇದೆ. ನಮ್ಮಷ್ಟು ಸ್ಪೀಡ್ ಇಲ್ಲ, 24 hours ಇಲ್ಲ ಅಲ್ಲಿ, ಅದು ವರ್ಷಾನುಗಟ್ಲೆದಿದೆ. ಬಟ್ ನ್ಯಾಯ ಇದೆ ನೋಡ್ರಿ, 100% ಎಲ್ಲರಿಗೂ ಸಿಗುತ್ತೆ. ಇದು ಎರಡನೇ ನಿಯಮ. ಎಸ್. ಅದಾದ ನಂತರ ಬ್ರಹ್ಮಾಂಡದ ನಿಯಮದಲ್ಲಿ ಹೇಳುತ್ತೆ, ಪ್ರತಿಯೊಬ್ಬ ಮನುಷ್ಯನು ಸಮೇತ ಒಂದು ಅವತಾರ ಪುರುಷ ಅಥವಾ ಅವತಾರ ಪಡ್ಕೊಂಡಿರುವಂತ ವಿಶೇಷ ವ್ಯಕ್ತಿತ್ವ. ಹಾಗಾಗಿ ಪ್ರತಿಯೊಬ್ಬರು ಇಲ್ಲಿ ವಿಶೇಷತೆ ಮತ್ತು ವಿಶಿಷ್ಟತೆ ಇದೆ ನೋಡ್ರಿ, ಇದು ಬ್ರಹ್ಮಾಂಡದ ನಿಯಮ ಇದೆ. ಒಬ್ರಿದ್ದಂಗೆ ಎರಡನೇದವ್ರು ಇರೋದಕ್ ಸಾಧ್ಯನೇ ಇಲ್ಲ. ನೀವು ನೋಡ್ಬೇಕಾದ್ರೆ ಅದ್ರಲ್ಲಿ ಸ್ಪೆಷಲಿ ಮನುಷ್ಯರು. ಈಗ ಇಲ್ಲಿ ಒಬ್ರು ಗಾಯತ್ರಿ ಇದ್ದಾರೆ, ಗಾಯತ್ರಿ ಮತ್ತು ಸ್ನೇಹ ಇಬ್ರು ಮನುಷ್ಯರೇ ಇದ್ದಾರೆ, ಆದ್ರೆ ಅವ್ರಂಗ್ ಇವ್ರಿಲ್ಲ, ಇವ್ರಂಗ್ ಅವ್ರಿಲ್ಲ. ಗೊತ್ತಲ್ಲ ನಿಮ್ಗೆ? ಜಗತ್ತಲ್ಲಿ 700 ಕೋಟಿ ಜನಸಂಖ್ಯೆ ಇದೆ, 700 ಕೋಟಿ ಜನಸಂಖ್ಯೆ ಇದೆ. ಒಬ್ರಂಗ್ ಇಬ್ರೇ, ಎರಡನೇದವ್ರು ಯಾರು ಇಲ್ಲ. ಗೊತ್ತಾ ನಿಮ್ಗೆ ಇದು ರಹಸ್ಯ? ಯಾರು ಇಲ್ಲ, ನಾವು ಒಬ್ರೇ ಇದ್ದೀವಿ. ನನ್ನ ಹಂಗ ನೀವಿಲ್ಲ, ನಿಮ್ ತರ ನಾನಿಲ್ಲ. ಈಗ ನನ್ಗೆ ಕೆಲವ್ರು ಹೇಳ್ತಾರ, ಮೇಡಮ್ ನಮ್ಮಂಗೆ 7 ಜನ ಇರ್ತಾರ್ರಿ, ಕೇಳಿದ್ರಿ? ಸಣ್ಣಾಗಿದ್ದಾಗ ಹೇಳ್ತೀರಿ ನೋಡ್ರಿ. ಅರೆ ಫೇಸ್ ಇದ್ದಿರ್ಬೇಕು, ನಮ್ ತರ ನಾ ಇಲ್ಲ ಅಂತ ಹೇಳ್ತಾ ಇಲ್ಲ. ಫೇಸ್ ಮಾಡೋ ಸಾಮರ್ಥ್ಯ ನಮ್ಮ ಮನೆಗ್ ಬಂದು ಒಂದ್ 4 ದಿನ ಇರ್ರನ್ರಿ, ಗೊತ್ತಾಗುತ್ತೆ ಅವ್ರಿಗೆ. ತಗೊಂಡ್ ಬರ್ರ ಅವ್ರ 6 ಜನರಿಗೆ, ಶ್ರೀದೇವಿ ಹೂಗಾರ್ ಮನೆಗೆ 6 ಜನರಿಗೆ ತರ್ರಿ, 6 ದಿನ ಇಟ್ರೆ ಅವ್ರಿಗೆ ಅವಾರ್ಡ್ ಕೊಡ್ತೀನಿ ನಾ. ನೋ, ಫೇಸ್ ಮಾಡೋ ಸಾಮರ್ಥ್ಯ ಇದೆ ನೋಡ್ರಿ, ನಿಮ್ಗೆ ಪ್ರಾಮಿಸ್ ಮಾಡಿ ಹೇಳ್ತೀನಿ, ನೀವು ಎಲ್ಲಿದ್ದೀರಿ ನೋಡ್ರಿ ಅಲ್ಲೇ ನೀವು ಪರ್ಫೆಕ್ಟ್ ಇದ್ರಿ. ನಿಮ್ಮ ಪ್ಲೇಸಿಗೆ ಎರಡನೇದವ್ರು ಯಾರಿಗೂ ಅಡ್ಜಸ್ಟ್ ಆಗೋದಿಲ್ಲ, ಅಷ್ಟು ವಿಶೇಷತೆ ನಿಮ್ಮ ಹತ್ರ ಇದೆ. ಮತ್ತೆ ನಿಮ್ಗೆ ಏನ್ ಬರುತ್ತೆ ನೋಡ್ರಿ, ಇನ್ನೊಬ್ರಿಗೆ ಬರೋದಿಲ್ಲ ಅದು. ಗೊತ್ತಲ್ಲ? ಕೆಲವ್ರು ಅಡಿಗೆ ನೋಡ್ರಿ, ಇರೋದ್ರಲ್ಲಿ ಅಡಿಗೆ ಮಾಡ್ತಾರ, ಅದು ಎಷ್ಟು ಟೇಸ್ಟ್ ಆಗುತ್ತೆ. ವಿಭಿನ್ನತೆ, ವಿಶಿಷ್ಟತೆ, ಇದು ಬ್ರಹ್ಮಾಂಡದ ನಿಯಮ. ಹಾಗಾಗಿ ನೆನ್ಪಿಟ್ಕೋರಿ, ಯಾರೋ ಬಾಳ ಬೆಳೆದಾರ, ಅವ್ರು ಸಕ್ಸಸ್ ಆದ್ರು, ಇವ್ರು ಸಕ್ಸಸ್, ಅವ್ರ ಫೀಲ್ಡ್ ಅಲ್ಲಿ, ನಾವು ನಮ್ ಫೀಲ್ಡ್ ಅಲ್ಲಿ ಆಗ್ಬೋದಲ್ಲ. ಈ ಭಾವ ನಿಮ್ಮಲ್ಲಿ ಹತ್ರ ಇತ್ತು ಅಂತ ತಿಳ್ಕೊರಿ, ನೀವು 100% ಸಕ್ಸಸ್ ಆಗ್ತೀರಿ. ಹಾಗಾಗಿ ವಿಶೇಷತೆ ಮತ್ತು ವಿಭಿನ್ನತೆ ಇದೆ ನೋಡ್ರಿ, ಇದು ಬ್ರಹ್ಮಾಂಡದ 4ನೇ ನಿಯಮ. ಒಬ್ರಂಗ್ ಎರಡನೇದವ್ರು ಸಾಧ್ಯನೇ ಇಲ್ಲ, ನೀವ್ ಹಂಗ ಅನ್ಕೊನೂ ಬೇಡ್ರಿ. ಪ್ರತಿಯೊಬ್ಬರದು ಎನರ್ಜಿಗಳು ಇದೆ ನೋಡ್ರಿ, ಅದು ಬೇರೆ ಇದೆ, ಫ್ರೀಕ್ವೆನ್ಸಿ ಬೇರೆ ಇದೆ. ಮತ್ತೆ ಎಷ್ಟು ವಿಶೇಷ ಇದೆ ನೋಡ್ರಿ, ಬೇಕಾದ್ರೆ ನೋಡ್ರಿ, ಯೋಚನೆ ಮಾಡ್ರಿ. ನಾ ಮೇನ್ ಸ್ಕ್ರೀನಿಗೆ ಬರ್ತೀನಿ. ಎಲ್ಲಾರಿಗ್ ಮುಖ ಇರೋದು ಇಷ್ಟೇನಾ? ಹಿಂಗ್ ಒಂದ್ ಗೇಣ್ ಅಂತೀವಿ ಬೀದರ್ ಕಡೆಗ್ ನಾವು. ಮತ್ ಕಣ್ಣು ಎಲ್ಲಿರ್ಬೇಕು ಅಲ್ಲೇ ಅದ, ಮೂಗ್ ಎಲ್ಲಿರ್ಬೇಕು ಅಲ್ಲೇ ಅದ, ಬಾಯಿ ಎಲ್ಲಿರ್ಬೇಕು ಅಲ್ಲೇ ಅದ, ಆದ್ರೂ ವಿಭಿನ್ನತೆ ಇದೆ. ಹಿಂಗ್ ರೆಡಿ ಆಗಿರ್ಬೇಕು. ಯೋಚನೆ ಮಾಡ್ರಿ ನೀವು, ಸುಮ್ನೆ ಒಂದ್ 10 ನಿಮಿಷ ಥಿಂಕ್ ಮಾಡ್ರಿ ನೀವು, ಅದು ಅದ್ಭುತ ಇದೆ.
ಯಾವ್ದು ಎಲ್ಲೂ ಚೇಂಜ್ ಇಲ್ಲ. ಮತ್ ಯಾವ್ದು ಯಾವ ಪ್ಲೇಸ್ ಅಲ್ಲಿ ಇರ್ಬೇಕು ಅಲ್ಲೇ ಇದೆ. ನಮ್ ಫಿಂಗರ್ ಪ್ರಿಂಟ್ಸ್ ಜಗತ್ತಲ್ಲಿ ಎರಡನೇದವ್ರ ಹತ್ರ ಇಲ್ಲೇ ಇಲ್ಲ. ನಮ್ಮ ನಾಲಿಗೆ ಮೇಲಿನ ಗೆರೆಗಳಿವೆ ನೋಡ್ರಿ, ಜಗತ್ತಲ್ಲಿ ಎರಡನೇ ವ್ಯಕ್ತಿಗೆ ಇಲ್ಲೇ ಇಲ್ಲ. ಅಂದ್ರೆ ಎಷ್ಟು ವಿಶೇಷತೆ, ಎಷ್ಟು ವಿಭಿನ್ನತೆ ಇದೆ. ಇಷ್ಟು ವಿಶೇಷತೆ ವಿಭಿನ್ನತೆ ಇರೋರು ನಾವಿವತ್ತು ಡಿಪ್ರೆಷನ್ ಪೇಷಂಟ್ ಇದ್ದೀವಿ. ಎಂಗ್ಸೈಟಿ ನಮಗ್ ಜಾಸ್ತಿ ಇದೆ, ಫ್ಯಾಮಿಲಿ ಪ್ರಾಬ್ಲಮ್ಸ್ಗಳು ನಮಗ್ ಜಾಸ್ತಿ ಆಗಿದೆ. ಯಾಕದು? ನಮ್ಮ ಬಗ್ಗೆ ನಮ್ಗೆ ಅರಿವಿಲ್ಲ. ಬರ್ಕೊಡ್ರಿ, ಯಾಕೆ ಸಮಸ್ಯೆ ಇದೆ? ನಾನು ಏನಿದ್ದೀನಿ ಅಂತ ನನಗೆ ಗೊತ್ತಿಲ್ಲ, ಅದಕ್ಕೆ ಇಷ್ಟೆಲ್ಲ ಸಮಸ್ಯೆ ಇದೆ. ರೇಖಿ ನಿಮ್ಮನ್ನ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಪರಿವರ್ತನೆ ಮಾಡೋದಕ್ಕೆ ಬಹಳ ದೊಡ್ಡ ಅವಕಾಶವನ್ನ ನೀಡುತ್ತೆ ನಿಮ್ಗೆ. ಹಾಗಾಗಿ ಯಾವಾಗ್ಲೂ ಹೇಳ್ತೀನಿ, ಒಂದು ರೇಖಿ ಇದೆ ನೋಡ್ರಿ, 21 ಕೋರ್ಸಿಗೆ ಸಮ ಇದೆ. ಅದು 21 ಕೋರ್ಸ್ ಮಾಡೋದಷ್ಟೇ ಇದೆ. ನೀವು ಲಾ ಆಫ್ ಅಟ್ರಾಕ್ಷನ್ ಮಾಡ್ರಿ, ವಾಟರ್ ಮೆಡಿಟೇಷನ್ ಮಾಡ್ರಿ, ಫುಡ್ ಸೋಕಿಂಗ್ ಮಾಡ್ರಿ, ಮತ್ತೊಂದು 21 ಮಾಡೋದಷ್ಟೇ ಇದೆ. ಒಂದ್ ರೇಖಿ ಕಲಿಯೋದಷ್ಟೇ ಇದೆ ನೀವು. ಇದು 4ನೇ ನಿಯಮ. ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ, ಶಬ್ದ ಮತ್ತು ಬೆಳಕು ಇದೆ ನೋಡ್ರಿ, ಇದು ಬ್ರಹ್ಮಾಂಡದ ನಿಯಮದಲ್ಲೇ ಇರೋದು. ಸೌಂಡ್ ಮತ್ತೆ ಲೈಟ್, ಈ 5 ಬ್ರಹ್ಮಾಂಡದಲ್ಲಿ ಈಕ್ವಲ್ ಆಗಿ ಕೆಲಸ ಮಾಡ್ತಾ ಇವೆ. ಇದಿಷ್ಟು ನಿಮ್ಗೆ ಅರ್ಥ ಆಯ್ತಾ? ಬ್ರಹ್ಮಾಂಡದ 5 ನಿಯಮಗಳು ಗೊತ್ತಾದನ? ಎಸ್. ಅದಾದ ನಂತರ ಇವತ್ ನಿಮ್ಗೆ ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟ್ ನ ಹೇಳಿದ್ದೇವ್ ನಾವು. ಯಾರ್ಯಾರು ತಗೊಂಡ್ರಿ ಮಕ್ಕಳೇ ತೋರಿಸ್ರಿ ನನ್ಗೆ. ನನ್ಗಂತೂ ಡೌಟೇ ಇದೆ, ಮತ್ತು ನೀನು ವಿಡಿಯೋ ಮಾಡಿರಂದ್ರೆ ಆಕ್ಟಿವ್ ಇದ್ದೀರಿ ಅಂತ ಅನ್ಕೊಂಡಿನಿ. ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟ್ದು ಒಂದ್ ಮೆಸೇಜ್ ಅನ್ನ ಹಾಕಿದೇವ್ ನಾವು. ಎಲ್ಲದ? ಹಾ, ಇಲ್ಲಿ ರಾಮಕೃಷ್ಣ ಸರ್ ಹತ್ರ ಇದೆ ನೋಡ್ರಿ, ಮತ್ತೆ ಮೋಸ್ಟ್ಲಿ ರಾಧಾ ಮೇಡಮ್ ಹತ್ರ ಕಾಣ್ತಾ ಇದೆ. ಸೆಕೆಂಡ್ ಸ್ಕ್ರೀನ್, ಎರಡನೇದವ್ರು ಹಂಗೆ ಹಿಡ್ಕೊಂಡು ನಿಂದ್ರಿ. ಸ್ಕ್ರೀನ್ಗಳು ಬಹಳ ಇವೆ ಇವತ್ತು. ಮೇಡಮ್ ಇಲ್ಲಿ ಯಾರೋ ಸ್ಯಾಮ್ಸಂಗ್ ಇದೀರಿ. ಹಾ, ವಿಮಲಾಕ್ಷಿ ಮೇಡಮ್ ಹತ್ರ ಇದೆ ನೋಡ್ರಿ. ಆಮೇಲೆ ಲೀಲಾವತಿ ಅವ್ರ ಹತ್ರ ಇದೆ, ರಜನಿ ಹತ್ರ ಇದೆ. ಓಕೆ, OnePlus ದವ್ರ ಹತ್ರ ಇದೆ, ಮಹೇಶ್ವರಿ. ಎಲ್ಲಾ ಕಂಪನಿ ಹೆಸರೆಲ್ಲ ತೆಗಿರಿ ಅಂದ ಶಾಣೆ ಆಯ್ತ್ರಿ ನೀವು. ಏನ್ ಸುದ್ದಿ? ರೇಖಾ, ಮಹೇಶ್ವರಿ, ಗೀತಾ. ನಾಳೆ ನೀವು ಕಂಪ್ನಿದವ್ ಬಂದ್ರಿ, ನಾನ್ ನಿಮ್ ಕಂಪ್ನಿಗೆ ಕಳಿಸ್ತೀನಿ ನೋಡ್ರಿ. ಎಸ್. ಅದಾದ ನಂತರ ಇನ್ನೂ ಒಂದು ಅನೌನ್ಸ್ಮೆಂಟ್ ಅನ್ನ ಬರ್ಕೊಡ್ರಿ. ಇವತ್ತು ನಿಮ್ಗೆ ಒಂದು ಗೂಗಲ್ ಸೀಟ್ ಬರುತ್ತೆ. ಗೂಗಲ್ ಸೀಟ್ ಅಲ್ಲಿ ನೀವು ನೀಟಾಗಿ ನಿಮ್ಮ ಹೆಸರು, ಕರೆಕ್ಟ್ ಆಗಿ ಅಡ್ರೆಸ್ ಅನ್ನ ಕಳಿಸ್ಬೇಕು. ಅಂದ್ರೆ ಆ ಹೆಸರು ಮೇಲೆ ನಿಮ್ಗೆ ದೀಕ್ಷೆ ಕೊಡೋದಿರುತ್ತೆ. ಮತ್ತೆ ಯಾರ್ ನೀವು ಆ ಫಾರ್ಮ್ ಅನ್ನ ಫಿಲ್ ಅಪ್ ಮಾಡ್ತೀರಿ ನೋಡ್ರಿ, ಅವ್ರಿಗೆ ಮಾತ್ರ ದೀಕ್ಷೆ ಲಿಸ್ಟ್ ಅಲ್ಲಿ ಬರ್ತೀರಿ, ಇಲ್ದ್ರೆ ಬರೋದಿಲ್ಲ ನೀವು. ಗೊತ್ತಾಗ್ತಾ ಇದೆನಾ? ಹಾಗಾಗಿ ಕ್ಲಾಸ್ ಮುಗಿದ್ಮೇಲೆ ನಿಮ್ಗೆ ಗ್ರೂಪ್ ನಲ್ಲಿ ಬರುತ್ತೆ, ಲಿಂಕ್ ಬರುತ್ತೆ, ಅದನ್ನ ಫಿಲ್ ಅಪ್ ಮಾಡ್ರಿ. ಮತ್ತೆ ಕರೆಕ್ಟ್ ಹೆಸರನ್ನ ಬರೀರಿ. ಕೆಲವ್ರಿಗೆ ಏನಾಗುತ್ತೆ, ಎರಡೆರಡು ಹೆಸರು ಕರೀತಾರೆ. 2 ಬರಿಬೇಡ್ರಿ, ಒಂದೇ ಬರೀರಿ. ಗೊತ್ತಾಯ್ತಾ? ಇದೊಂದು ದಯವಿಟ್ಟು ಎಲ್ಲರೂ ನೆನ್ಪಿಟ್ಕೊಡ್ರಿ. ಮತ್ತೆ ದೀಕ್ಷೆ ಟೈಮಿಗೆ ಏನಾಗುತ್ತೆ ನಮಗೂ ನೆನಪು ಬರೋದಿಲ್ಲ ಆ ಟೈಮಿಗೆ. ಈಗ ನೆಕ್ಸ್ಟ್ ಬರ್ಕೋರಿ, ರೇಖೀಯ ಪಂಚತತ್ವಗಳು. ರೇಖೀಯ ಪಂಚತತ್ವಗಳು, 5 ತತ್ವಗಳು ರೇಖಿಯಲ್ಲಿ ಇವೆ. ಎಸ್, ನಾನು ಆರಾಮ್ಸೆ ಹೇಳ್ತೀನಿ ನಿಮ್ಗೆ ಒಂದು. ರೇಖೀಯ ಪಂಚತತ್ವಗಳು. ರೇಖಿಗೆ ತನ್ನದೇ ಆಗಿರುವಂತಹ 5 ತತ್ವಗಳಿವೆ. ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನ ಹೇಳ್ತೀನಿ ನೋಡ್ರಿ. ರೇಖಿ ಏನ್ ಹೇಳುತ್ತೆ ಅಂದ್ರ, ಯಾರು ಈ 5 ತತ್ವಗಳನ್ನ ಅವರ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ ಅವ್ರಿಗೆ ಮಾತ್ರ ದೀಕ್ಷೆ ಕೊಡ್ರಿ ಅಂತ ಹೇಳುತ್ತೆ ರೇಖಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗೊತ್ತಾಯ್ತಾ? ರೇಖಿ ಏನ್ ಹೇಳುತ್ತೆ ಅಂದ್ರ, ಯಾರು ಅವರ ಜೀವನದಲ್ಲಿ 5 ತತ್ವಗಳನ್ನ ಅಳವಡಿಸ್ಕೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ, ತಯಾರಾಗಿದ್ದಾರೆ, ಅವ್ರಿಗೆ ಮಾತ್ರ ದೀಕ್ಷೆ ಕೊಡ್ರಿ ಅಂತಿದೆ. ಈಗ ನಾನ್ ಮೊದ್ಲೇ ಕೇಳ್ತೀನಿ, ಯಾರೆಲ್ಲರಿದ್ರಿ 5 ತತ್ವಗಳನ್ನ ಅಳವಡಿಸ್ಕೊಳ್ಳೋದಕ್ಕೆ ರೆಡಿ ಇದ್ದವ್ರು ಹಿಂಗ್ ಕೈ ಮಾಡ್ರಿ. ಎಸ್, ನಾನ್ ತಯಾರಾಗಿದ್ದೀನಿ. ಎರಡನೇ ಸ್ಕ್ರೀನ್, ತಯಾರಾಗಿದ್ದೀರಿ? ಓಕೆ, ಡನ್. ಈಗ ಮೊದಲ ತತ್ವ ಇದೆ. ಮೊದಲ ಒಂದು ಪ್ರಶ್ನೆಯನ್ನ ಕೇಳ್ತೀನಿ. ನಾನು ಎದುರಿಗೆ ಯಾರ್ಯಾರಿದ್ರಿ ನಿಮ್ಗೆಲ್ಲರಿಗೂ ಸಿಟ್ಟು ಬರುತ್ತೆ. ಸಿಟ್ಟು ಬರೋರೆಲ್ಲ ಹಿಂಗ್ ಕೈ ಮಾಡಿ, ಇಮಾನ್ದಾರ್ಲಿಂದ. ಖರೆ ಹೇಳ್ರಿ, ನಂಗೆ ನಿಜವಾಗ್ಲೂ ಸಿಟ್ಟು ಬರುತ್ತೆ. ತಿಂಗಳಿಗೆ ಒಂದ್ಸಲಾರ ಬರ್ಲಿ, 15 ದಿವ್ಸಿಗೆ ಒಂದ್ಸಲ ಬರ್ಲಿ, ಅಥವಾ ದಿನ ಬರ್ಲಿ, ಒಟ್ಟು ಸಿಟ್ಟು ಬರುತ್ತೆ ಅನ್ನೋರು ಸ್ವಲ್ಪ ಹಿಂಗ್ ಕೈ ಎತ್ರಿ ನೋಡೋಣ. ಸ್ವಲ್ಪ ಉದ್ದೆತ್ರಿ ಎಲ್ಲಾರು. ಎರಡನೇ ಸ್ಕ್ರೀನ್ದವ್ರು ಎಲ್ಲಾರು ವಿಡಿಯೋ ಆನ್ ಮಾಡ್ರಿ ನೋಡೋಣ. ಇದೊಂದ್ ಚಾನ್ಸ್ ಇದೆ ನಿಮ್ಗೆ, ವಿಡಿಯೋ ಆನ್ ಮಾಡಿ ಕೈ ಮಾಡ್ರಿ. ಎಸ್. ಆದ್ರೆ ರೇಖಿ ಏನ್ ಹೇಳುತ್ತೆ ಅಂದ್ರ, ಸಿಟ್ಟು ಮಾಡೋರಿಗೆ ದೀಕ್ಷೆ ಕೊಡ್ಬೇಡ್ರಿ ಅಂತದ. ಹೆಂಗ್ ಮಾಡರಿ? ರೇಖಿ ಏನ್ ಹೇಳುತ್ತೆ,
ಯಾರ್ ಕೋಪ ಮಾಡ್ತಾರ ಅವ್ರಿಗೆ ಮಾತ್ರ ದೀಕ್ಷೆ ಕೊಡ್ಬೇಡ್ರಿ ನೀವು ಗುರುಗಳಾದವ್ರು ಅಂತಿದೆ. ಈಗ ಹೆಂಗ್ ಮಾಡ್ತೀರಿ? ಸಿಟ್ ಬಿಡ್ಲಿಕ್ ರೆಡಿ ಇದ್ದೀರಿ? ಯಾರ್ಯಾರಿಗೆ ನಿಮ್ಗೆ ಹೃದಯದಿಂದ ಅನಿಸುತ್ತೆ ಸಾಕ್ ಇಷ್ಟು ವರ್ಷ ಮಾಡೀನಿ ಈಗ ಆರಾಮ್ಸೆ ಇರ್ತೀನಿ ಅನ್ನೋರ್ ಕೈ ಮಾಡಿ. ಬಾಳ ಐತಿ, ಬಾಳ ಸಿಟ್ ಮಾಡೀನಿ, ಬಾಳಷ್ಟು ರಿಲೇಶನ್ ಹಾಳು ಮಾಡ್ಕೊಂಡಿನಿ, ಜಗಳ ಜೂಟಿ ಎಲ್ಲಾ ಆಗೋಗ್ಯಾವ್. ಆಮೇಲೆ ಪಶ್ಚಾತ್ತಾಪ ಪಟ್ಟವ್ರು ಬಹಳಷ್ಟು ಜನ ಇದೆ. ಈಗ ಇಮಾನ್ದಾರ್ಲಿಂದ ನಿಮ್ಗೆ ಅನಿಸುತ್ತಾ ಅದ್ರಲ್ಲಿಂದ ಹೊರಗ್ ಬರ್ಬೇಕಂತ? ಬರ್ಬೋದಾ? ನಿಮ್ಗೆ ಗೊತ್ತಾ, ನೀವು ರೇಖಿಯನ್ನ ಸರ್ಚ್ ಮಾಡ್ಲಿಲ್ಲ, ರೇಖಿಯೇ ನಿಮ್ಮನ್ನ ಸರ್ಚ್ ಮಾಡಿದೆ ಅಂದ್ರ ನಿಮ್ಮೊಳಗೊಂದು ಪರಿಶುದ್ಧವಾದ ಮನಸ್ಸಿದೆ. ನಿಜವಾಗ್ಲೂ ಹೇಳ್ತಾ ಇದ್ದೀವಿ, ನೀವು ಬಹಳ ವಿಶೇಷ ಇದ್ದೀರಿ. ಮತ್ತೆ ಯಾವುದೋ ಒಂದು ಕಾರ್ಯವನ್ನ ಮಾಡೋದಕ್ಕಂತೆ ಭೂಮಿಗೆ ಬಂದಿರಿ. ನೀವು ನಿಮ್ಮದೇ ಸಮಸ್ಯೆಯ ಚೌಕಟ್ಟಿನಲ್ಲಿ ಇರೋದಕ್ ಬಂದವರಲ್ಲ, ಅದ್ರ ಆಚೆಗೂ ಒಂದು ಬದುಕನ್ನ ಕಟ್ಟಿಕೊಳ್ಳುವ ಸಾಮರ್ಥ್ಯ ನಿಮ್ಮ ಹತ್ರ ಇದೆ. ಹಾಗಾಗಿ ರೇಖೀಯ ಪಂಚತತ್ವಗಳಲ್ಲಿ ಮೊದಲ ತತ್ವ ಏನ್ ಹೇಳುತ್ತೆ ಬರ್ಕೊಡ್ರಿ, ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. ಈಗ ಹೆಂಗ್ ಮಾಡ್ತೀರಿ ನೋಡ್ರಿ, ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. ಈಗ ಸಿಟ್ಟಂತೂ ಇದೆ, ಎಲ್ಲಾರು ಒಪ್ಕೊಂಡಿವ. ಸಿಟ್ಟು ಬರುತ್ತೆ, ಕೋಪ ಬರುತ್ತೆ, ಸಣ್ಣದಾರ ಬರ್ಬೋದು, ದೊಡ್ಡದಾರ ಬರ್ಬೋದು, ಗಂಡನ ಮೇಲ್ರ ಬರ್ಬೋದು, ಮಕ್ಕಳ ಮೇಲ್ರ ಬರ್ಬೋದು, ಯಾರ ಮೇಲ್ರ, ಒಟ್ಟು ಟೋಟಲಿ ಅದು ಬರ್ತಾನೆ ಇರುತ್ತೆ ಅವಾಗ. ಅದ್ ರೇಖೀಯ ಮೊದಲ ತತ್ವ ಏನಿದೆ, ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. ಸಿಂಗಲ್ ಟಾಸ್ಕ್ ಅನ್ನ ತಗೊಳ್ಳೋದಿದೆ ನಿಮ್ಗೆ. ನೀವೇನ್ ಮಾಡ್ಬೇಕು, ಯೆಲ್ಲೋ ಕಲರ್ ಡ್ರಾಯಿಂಗ್ ಶೀಟ್ ನಲ್ಲಿ ರೆಡ್ ಕಲರ್ ಸ್ಕೆಚ್ ಪೆನ್ ಮೇಲೆ ನೀಟಾಗಿ ಬರಿಬೇಕು. ರೇಖೀಯ ಪಂಚತತ್ವಗಳು ಅಂತ ಮೇಲ್ ಬರ್ದು ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ ಅಂತ ನೀಟಾಗಿ ಬರಿಬೇಕು. ಇದೇನ್ ಮಾಡ್ಬೇಕು, ನಿಮ್ಮ ಗೋಡೆ ಇರುತ್ತೆ ನೋಡ್ರಿ, ಮೇನ್ ಹಾಲ್ ನಲ್ಲಿ ಎಲ್ಲಾರು ನೋಡೋ ಪ್ಲೇಸ್ ನಾಗ ಅಂಟಿಸ್ಬಿಡ್ಬೇಕದು. ಬೆಳಗಾಗಿ ಎದ್ದ ತಕ್ಷಣಕ್ಕೆ ಅದನ್ನ ನೋಡ್ಬೇಕು, ಡಿಸೈಡ್ ಮಾಡ್ಬೇಕು, ಏನು, ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. ನೀವು ಡಿಸೈಡ್ ಮಾಡಿದ ತಕ್ಷಣಕ್ಕೆ ಸಿಟ್ಟು ಬರೋದಿಲ್ಲ ಅಂತಿಲ್ಲ, ಬರುತ್ತೆ 100% ಬರುತ್ತೆ. ಯಾರೆಲ್ಲರಿಗೂ ಗೊತ್ತಿದೆ, ಯಾವಾಗ ಸಿಟ್ಟು ಬಿಡ್ಬೇಕಂತ ಪ್ಲಾನ್ ಮಾಡಿದ್ರಿ ಅವತ್ ಸಿಟ್ಟು ಹೆಚ್ಚಿಗೆ ಬಂದಿದ್ದು ಯಾರ್ಯಾರಿಗಿದೆ? ಪೂರಾ ಡಿಸೈಡ್ ಮಾಡಿರ್ತೀವಿ ಡಿಸೆಂಬರ್ ಟೈಮ್ ಸಿಟ್ಟೆ ಮಾಡಂಗಿಲ್ಲ, ಬಹಳ ಶಾಂತಿ ಇರ್ತೀನಿ, ಮೆಡಿಟೇಷನ್ ಮಾಡ್ತೀನಿ. ಯಾವ ದಿನ ಬಿಡ್ತೀನಿ ಅಂದಿರ್ ನೋಡ್ರಿ, ನಿಮ್ಗಿಂತ ದೊಡ್ಡ ಚಾಲೆಂಜ್ ಸಿಟ್ ಮಾಡಿರುತ್ತೆ. ಹೆಂಗ್ ಬಿಡ್ತೀನಿ ನೋಡೋಣ. ನೀವು ಬಿಡ್ತೀನಂದ್ರೂ ಅದು ಬಿಡೋದಿಲ್ಲ. ಬಿಟ್ಟೆನೆಂದರೆ ಬಿಡದಿ ಮಾಯೆ, ಸುಟ್ಟೆನೆಂದರೆ ಸುಡದಿ ಮಾಯೆ. ಮಾಯೆ ಇದೆದು, ಬಿಡೋದಿಲ್ಲ ನಿಮ್ಗೆ. ಹಾಗಾಗಿ ಇಡೀ ದಿನ ಸಿಟ್ಟು ಬರುವಂತ ಸಂದರ್ಭಗಳು ಬರೋದಿಲ್ಲ ಅಂತಿಲ್ಲ, ಬರುತ್ತೆ. ಆದ್ರೂ ನೀವು ತಕ್ಷಣಕ್ಕೆ ಮೈಂಡಿಗೆ ಏನ್ ಹೇಳ್ಬೇಕು, ಇವತ್ತಿಗೆ ಮಾತ್ರ, ನಾಳೆಗೂ ನೋಡೋಣ ಕೈ. ನಾಳೆ ಅದಲ್ಲ, ನಾಳೆ ಜೀವಂತ ಇರ್ತೀವಿ, ನೀನು ಇವತ್ತೇ ಮುಗೀತಾ? ಇಲ್ಲ, ನಾಳೆಗ್ ನೋಡೋಣ. ಆದ್ರೆ ಇವತ್ ಮಾತ್ರ ನಾನು ಡಿಸೈಡ್ ಮಾಡೀನಿ, ಪ್ರಾಮಿಸ್ ಮಾಡೀನಿ, ನಾನ್ ಸಿಟ್ ಮಾಡೋದಿಲ್ಲ ಅಂತ ನೀವು ಅವತ್ತು ಕಂಟ್ರೋಲ್ ಮಾಡ್ಕೊಳ್ಳಿ. ಇದಕ್ಕೆ ಒಂದ್ ಸಣ್ಣದೊಂದು ಟೆಕ್ನಿಕ್ ಅನ್ನ ಹೇಳ್ತೀನಿ. 40+ ಯಾರ್ಯಾರು ಇದ್ರಿ ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ಆಲ್ಮೋಸ್ಟ್ ನಮ್ಮ ಫೇಸ್ಬುಕ್ ಲಿಂದ 35 ಮೇಲೆ ಇದ್ದವರೇ ಬರ್ತಾರ, ಅದಕ್ಕಿಂತ ಸಣ್ಣವ್ರಿಗೆ ನಮ್ಮಲ್ಲಿ ಅಲಾವ್ ಇಲ್ಲ. ಓಕೆ, ಈ ಜ್ಞಾನ ಅರ್ಥ ಆಗೋದಕ್ಕೆ ಸಾಧ್ಯನೂ ಇಲ್ಲ 35 ಒಳಗಿದ್ದವ್ರಿಗೆ ಆಲ್ಮೋಸ್ಟ್. ನಾವು ಸಣ್ಣವ್ರಿದ್ದಾಗ ಒಂದು ವಿಷಯ ಇತ್ತು, ಏನು ಅಂದ್ರೆ, ನಾವು ಹಳ್ಳಿ ಊರಲ್ಲಿ ಬದುಕಿದವ್ರಿಗೆ ನಿಮ್ಗೆ ಗೊತ್ತಿದೆ, ಒಂದು ರಾತ್ರಿ ಏನೋ ಒಂದ್ ದೆವ್ವ ಬರುತ್ತೆ. ಅದಕ್ ನಾವೇನ್ ಮಾಡ್ತಿದ್ದೇವ್ ಅಂದ್ರ, ದೆವ್ವ ನಮ್ಮ ಮನಿಗ್ ಬರಬಾರ್ದು ಅಂತೇಳಿ ಇಂದು ಬೇಡ ನಾಳೆ ಬಾ ಅಂತೇಳಿ ನಮ್ದು ದೊಡ್ಡ ಬಾಗಿಲ್ ಮೇಲೆ ಬರ್ದವ್ರಿದ್ದೇವೆ. ಯಾರ್ಯಾರು ಬರ್ದಿರಿ ಕೈ ಮಾಡ್ರಿ. ನಾನಂತೂ ಬರ್ದೀನಿ ಸಣ್ಣವಳಿದ್ದ. ನಾನ್ ಸುಮಾರು 10 ವರ್ಷದವಳು ಇದ್ದ, ನನ್ ನೆನ್ಪಿಲ್ಲ ವಯಸ್ಸು. ಆದ್ರೆ ಅವಾಗ ಏನ್ ಬರ್ದಿದ್ದೇವ್, ಇಂದು ಬೇಡ ನಾಳೆ ಬಾ ಅಂತ ನಮ್ದು ಹೆಬ್ಬಾಗಿಲ್, ದೊಡ್ಡ ಬಾಗಿಲ್ ಇರುತ್ತೆ ನೋಡ್ರಿ, ಅದ್ರ ಮೇಲೆ ಬರ್ದ್ರ ನೋಡ್ರಿ, ದೆವ್ವನು ಎಜುಕೇಟೆಡ್, ಅದು ಬಂತು ನೋಡ್ತು, ವಾಣಿ ಅವ್ರ ಇವತ್ ಬೇಡ ನಾಳೆಗ್ ಬಾ ಅಂದಾರ ಅಂತ ಅದು ವಾಪಸ್ ಹೋಗ್ಬಿಡ್ತು. ಹಿಂಗೆ ಮರ್ದಿನ ಬರೋಣ, ಮತ್ ವಾಪಸ್ ಹೋಗು ಬಾ ಮಾಡಿ ದೆವ್ವ ವಯಸ್ಸಾಗದು ಸತ್ತೇ ಹೋಯ್ತು, ನಮ್ಮ ಮನೆಗ್ ಬಂದೇ ಇಲ್ಲ. ನೆನ್ಪಿದೆ? ದೆವ್ವ ಬಂದೇ ಇಲ್ಲ, ಕನ್ಫರ್ಮ್ ಇದೆ ನಮ್ಗೆ, ಇವತ್ತಿಗೂ ಬಂದಿಲ್ಲ. ಯಾಕಂದ್ರೆ ಅದು ಎಜುಕೇಟೆಡ್ ಇತ್ತು, ನಾವ್ ಹೇಳಿದ್ದೆಲ್ಲಾನು ಕೇಳ್ತು. ಬರ್ಕೊಡ್ರಿ, ನಮ್ಮೊಳಗಿನ ಕೋಪ ಇದೆ ನೋಡ್ರಿ, ಸೇಮ್ ಆ ದೆವ್ವ ತರಾನೇ ಇದೆ ಅದು. ಬಂದಾಗ ನೀವ್ ಫೇಸ್ ಕಟ್ ನೋಡ್ರಿ, ಹೆಂಗ್ ಫೋಟೋ ಇಳಿಸ್ಕೊಂಡ್ ನೋಡ್ರಿ, ಸಿಟ್ಟು ಬಂದಾಗ ಹೆಂಗಿರ್ತೀರಿ ನೀವು. ಸೇಮ್ ಹಂಗೆ ನೀವೇ ಯಾವಾಗ್ರ ಸಿಟ್ಟು ಭಯಂಕರ ಬರುತ್ತೆ ನೋಡ್ರಿ, ಒಂದ್ ಸೆಲ್ಫಿ ಇಳಿಸ್ಕೊರಿ, ಸೇಮ್ ಸ್ಟ್ರಕ್ಚರ್ ಪೂರ್ತಿ ಚೇಂಜ್ ಆಗ್ಬಿಡುತ್ತೆ ನಮ್ದು. ಹಾಗಾಗಿ ಯಾವ ರೀತಿ ಬಾಲ್ಯದಲ್ಲಿ ಇವತ್ ಬೇಡ ನಾಳೆಗ್ ಬಾ ಅಂತ ಹೇಳಿದ್ದಾಗ ದೆವ್ವ ಬರ್ಲಿಲ್ಲ, ಸೇಮ್ ಅದೇ ರೀತಿ ಇವತ್ತಿಗೆ ಮಾತ್ರ ನಾನು ಕೋಪ ಮಾಡಿಕೊಳ್ಳೋದಿಲ್ಲ ಅಂತ ಬೆಳಗಾಗಿ ಎದ್ದು
ಕೈಯನ್ನ ಮುಷ್ಟಿ ಮಾಡಿ ಅವಾಗ ಹೇಳ್ತೀರಿ, ಇಡೀ ದಿನ ಎನರ್ಜಿ ಕನೆಕ್ಟ್ ಆಗುತ್ತೆ. ಎಲ್ಲೆಲ್ಲಿ ಸಿಟ್ಟು ಬರುತ್ತೆ ಸ್ವಲ್ಪ ನೀವು ಕಂಟ್ರೋಲ್ ಮಾಡ್ಕೋರಿ. 21 days ಬರ್ಕೋರಿ. 21 ದಿನಗಳ ಕಾಲ ಇದನ್ನ ನೀವೇನಾದ್ರೂ ಕಂಟಿನ್ಯೂ ಮಾಡಿದ್ರೆ, ಮತ್ತೆ ನಮ್ಮ ರೇಖಿ ಲೆವೆಲ್ 2 ನಮ್ದೆಲ್ಲ ಟಾಸ್ಕ್ ಇದೆ. ಈ ರೀತಿ ಇವತ್ ಮಾಡಿರಿ ನಾಳೆನೆ ರೇಖಿ ಲೆವೆಲ್ 2 ಹಿಂಗ್ ಕಲ್ಸಂಗಿಲ್ಲ ನಾವು. 21 ದಿನ ನಿಮ್ಗೆ ಪ್ರಾಕ್ಟಿಕಲ್ ನಡೆಯುತ್ತೆ. ನೀವು ಪ್ರಾಕ್ಟೀಸ್ ಮಾಡೋದಿರುತ್ತೆ, ಮೆಡಿಟೇಷನ್ ಮಾಡೋದಿರುತ್ತೆ. ನಡು ನಿಮ್ಗೆ 2ನೇ ಲೆವೆಲ್ಗೆ ಬರೋದಿದೆ ಅಂದ್ರೆ 21 days ನಾವು ಗ್ಯಾಪ್ ಬಿಡ್ತೀವಿ ಮೆಡಿಟೇಷನ್. ಆ 21 ದಿನಗಳಲ್ಲಿ ನಿಮ್ಮ ಸಂಪೂರ್ಣ ವ್ಯಕ್ತಿತ್ವ ವಿಕಸನ ಆಗಿರುವುದನ್ನ ನೀವು ಗಮನಿಸ್ತೀರಿ. ನಿಮ್ಗೆ ಫೀಲ್ ಆಗುತ್ತೆ ನಾನು ಚೇಂಜ್ ಆಗಿನಿ. ಇದು ಮೊದಲನೇ ತತ್ವ. ಅರ್ಥ ಆಯ್ತಾ ಎಲ್ಲರಿಗೂ? ಈಗ ಹೇಳ್ರಿ, ಸಿಟ್ಟು ಬಿಡೋದು ಈಸಿ ಇದೆನಾ? ಸ್ವಲ್ಪ ಮುಖದ ಮೇಲೆ ಸ್ಮೈಲ್ ತಗೊಂಬರ್. ಈಸಿ ಇದೆ, ನೀವು ಮಾಡ್ತಾ ಹೋಗ್ಬೇಕಷ್ಟೇ. ಹಿಂಗ್ ತಲೆ ಆಡಿಸ್ರ ಆಗಂಗಿಲ್ಲ. ಪ್ರಾಕ್ಟಿಕಲ್ ಮಾಡ್ರಿ ನೀವು. ನೋಡ್ರಿ, ಆಗಲ್ಲ ಅಂದ್ರೆ ಆಗಲ್ಲ ಯಾವ್ದು ಚೀಸ್, ಬಿಡಲ್ಲ ಅಂದ್ರೆ ಬಿಡಲ್ಲ, ಬಿಡ್ತೀನಿ ಅಂದ್ರೆ ಬಿಡ್ತೀನಿ ಅಷ್ಟೇ. ಗೊತ್ತಲ್ಲ ನಿಮ್ಗೆ? ಯಾರನ್ನಾದ್ರೂ ಪ್ರೀತಿಸ್ತೀನಿ ಅಂದ್ರೆ ಪ್ರೀತಿಸ್ತೀನಿ, ಮತ್ ಬ್ಯಾಡ್ ಅಂದ್ರೆ ಬಿಟ್ಟು ಹಾಕ್ತಿವಿ ನಾವು. ಎಲ್ಲ ನಮ್ಮ ಮೈಂಡ್ ಅಲ್ಲೇ ಇರೋದು. ಹಾಗಾಗಿ ನೀವ್ ಏನ್ ಡಿಸೈಡ್ ಮಾಡ್ತೀರಿ ಅದೇ ವರ್ಕ್ ಆಗುತ್ತೆ. ಇದು ಮೊದಲನೇ ತತ್ವ. ಅದಾದ ನಂತರ 2ನೇದ್ ಬರ್ಕೋರಿ, ನಾನು ಇವತ್ತಿಗೆ ಮಾತ್ರ ಚಿಂತೆ ಮಾಡೋದಿಲ್ಲ. ಚಿಂತಿಸೋದಿಲ್ಲ ಅಥವಾ ಚಿಂತೆ ಮಾಡೋದಿಲ್ಲ. 2ನೇ ತತ್ವ. ಮತ್ತೆ ಯಾವಾಗ್ಲೂ ನೆನ್ಪಿಟ್ಕೋರಿ, ಚಿಂತೆ ಅನ್ನುವಂಥದ್ದು ಕೇವಲ ಮನುಷ್ಯನಿಗಲ್ಲ, ಸಕಲ ಚರಾಚರ ಜೀವರಾಶಿಗಳಿಗೂ ಚಿಂತೆ ಇದೆ. ಇರುವೆ ಇದೆ ಅಂದ್ರೆ ಇರುವೆಗೂ ಚಿಂತೆ ಇದೆ. ಮಳೆಗಾಲ ಬಂದ್ರೆ ಆಹಾರ ಸಂಗ್ರಹಣೆ ಮಾಡುತ್ತೆ, ಬೇಸಿಗೆ ದಿನದಲ್ಲದು. ಒಂದ್ ಪಕ್ಷಿಗಳಿವೆ ಅಂದ್ರೆ ಗೂಡು ಕಟ್ಟುತ್ತೆ. ಪ್ರತಿಯೊಬ್ಬರಿಗೂ ಚಿಂತೆ ಇದೆ. ಆದ್ರೆ ನಮ್ದು ಏನ್ ಚಿಂತೆ ಇದೆ ಅಂದ್ರೆ ಒಂದ್ ಹೋಗಿನ ಚಿಂತೆ ಇದೆ, ಒಂದ್ ಆಗ್ಲಾರ ಚಿಂತೆ ಇದೆ. ನಮ್ ಇಲ್ಲಿ ಸಿಕ್ಬಿದ್ದೀವಿ ನಾವು. ಹಾಗಾಗಿ ಜೀವನದಲ್ಲಿ ಯಾವತ್ತೂ ಯಾವ್ದಾದ್ರೂ ಚಿಂತೆ ಬರುತ್ತೆ ನೋಡ್ರಿ, ತಕ್ಷಣ ಕೇಳ್ರಿ, ಎಲ್ಲ ಸರಿ ಹೋಗುತ್ತೆ, ಎಲ್ಲ ಒಳ್ಳೇದಾಗುತ್ತೆ. ಅವಾಗ ನೀವು ಹೇಳ್ತಾ ಬರ್ರಿ. ಅದೇ ರೀತಿ ಚಾರ್ಟ್ ಅನ್ನ ನೋಡ್ಬೇಕು. ಇವತ್ ನಾನ್ ಚಿಂತೆ ಮಾಡೋದಿಲ್ಲ, ಅದು ಇರ್ಲಿ, ಅದು ಸೈಡಿಗೆ ಇಡ್ರಿ ನೀವು. ಮತ್ತೆ ಅದ್ರದ್ದು ಸಮಯ ಬರುತ್ತೆ. ಪ್ರತಿಯೊಂದಕ್ಕೂ ಅದರದೇ ಆಗಿರುವ ಸಮಯ ಮತ್ತು ಸಂದರ್ಭಕ್ಕೆ ಅನುಸಾರವಾಗಿ ನಮಗೆ ಪರಿಹಾರ ಸಿಗುತ್ತೆ. ನಾವು ಚಿಂತೆ ಮಾಡ್ತಾ ಇದ್ದೀವಿ ಅಂತ ಚಿಂತೆಗೆ ಪರಿಹಾರ ಯಾವತ್ತೂ ಸಿಗೋದಿಲ್ಲ. ಅದ್ರದೇ ಸಮಯ ಬರ್ಬೇಕು. ಸಮಯ ಸೆ ಪೆಹಲೆ ಭಾಗ್ಯ ಸೆ ಜಾದಾ ಕಿಸಿ ಕೋ ಕುಚ್ ನಹಿ ಮಿಲ್ತಾ. ಹಾಗಾಗಿ ಯಾವುದೇ ಚಿಂತೆಗಳು ನೀವು ಮಾಡ್ತಾ ಇದ್ದೀರಿ ಅಂದ್ರ ಅದಕ್ಕೆ ಪರಿಹಾರ ಸಿಗುತ್ತೆ. ಅದ್ರದ್ದು ಸಮಯ ಬರ್ಬೇಕು. ಹಾಗಾಗಿ ಅಲ್ಲಿ ತನಕ ನೀವೇನ್ ಮಾಡ್ಬೇಕು, ನಿಶ್ಚಿಂತತೆಯಿಂದ ಇರಿ. ಇಲ್ಲ ಅದ್ರ ಮೇಲೆ ಚಿಂತನೆ ಮಾಡ್ರಿ, ಏನ್ ಮಾಡ್ಬೋದು. ಇದು 2ನೇ ತತ್ವ. ಮಾಡ್ಬೋದಾ? ನಿಶ್ಚಿಂತ ಆಗ್ರಿ. ಅದಾದ ನಂತರ 3ನೇದು ಬರುತ್ತೆ, ಬರ್ಕೊಡ್ರಿ. ನಾನು ಇಂದು ಮಾತ್ರ ನಾನು ಕೃತಜ್ಞನಾಗಿರುತ್ತೇನೆ ಅಂತಿದೆ. ಇಂದು ಮಾತ್ರ ನಾನು ಕೃತಜ್ಞನಾಗಿರುತ್ತೇನೆ ಅಂದ್ರೆ ನಾನು ಇವತ್ತಿಗೆ ಮಾತ್ರ ಗ್ರಾಟಿಟ್ಯೂಡ್ ಭಾವನೆ, ಧನ್ಯತಾ ಭಾವ. ಎಲ್ಲರಿಗೂ ಥ್ಯಾಂಕ್ ಯು ಹೇಳೋದಕ್ಕೆ ಶುರು ಮಾಡಿ. ನಿಮ್ಗೆ ಗೊತ್ತಾ, ನೀವು ಕುಂತಿರುವಂತ ಈ ಪ್ಲೇಸ್ ಇದೆ ನೋಡ್ರಿ, ಅದು ನಿಮ್ ಸಲುವಾಗೇ ಇದೆ. ನಿಮ್ಮ ಮೊಬೈಲ್ ಇದೆ ನೋಡ್ರಿ, ಇವತ್ತು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ ನೀವು ಕ್ಲಾಸ್ ನಲ್ಲಿ ಇದ್ದೀರಿ. ಎಷ್ಟೋ ಜನ ಇದ್ದಾರೆ ಪಾಪ, ಲಿಂಕ್ ಸಿಗೋದಿಲ್ಲ ಅವ್ರಿಗೆ, ಮೊಬೈಲ್ ಸಪೋರ್ಟ್ ಮಾಡೋದಿಲ್ಲ, ನೆಟ್ವರ್ಕ್ ಸಿಗೋದಿಲ್ಲ. ಎಲ್ಲ ಸಿಕ್ಕಿದ್ಮೇಲೂ ಮನೇಲಿ ಮತ್ತೆ ಏನಾದ್ರೂ ತೊಂದರೆ ನಡೀತಾ ಇರುತ್ತೆ, ಗಲಾಟೆ ನಡೀತಾ ಇರುತ್ತೆ. ಕ್ಲಾಸ್ ಮಾಡ್ಬೇಕಂತೀರಿ ಮತ್ತೇನು, ಮತ್ತೆ ಒಳ್ಳೇದ್ ಮಾಡ್ಬೇಕಂದಾಗೆ ಹೆಚ್ಚಿಗೆ ತೊಂದರೆಗಳು ಬರುತ್ತೆ. ಆದ್ರೆ ಇವತ್ ನೀವು ನಿಶ್ಚಿಂತಾಗಿದ್ದೀರಿ ಅಂದ್ರೆ ಥ್ಯಾಂಕ್ ಯು ಹೇಳ್ಬೇಕಾ? ಇವತ್ತಿಗೆ ಮಾತ್ರ ಧನ್ಯತಾ ಭಾವ. ಎಸ್, ಬರ್ಕೋರಿ. ಇವತ್ತಿಗೆ ಮಾತ್ರ ನಾನು ಕೃತಜ್ಞನಾಗಿರುತ್ತೇನೆ. ಅದಾದ ನಂತರ ನೆಕ್ಸ್ಟ್ ಬರುತ್ತೆ ಮತ್ತೆ 4ನೇ ತತ್ವವನ್ನ ಬರ್ಕೊಡ್ರಿ. ಇಂದು ಮಾತ್ರ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ. ನಾನು ಯಾವ ಜಾಬ್ ಅನ್ನ ಮಾಡ್ತಾ ಇದ್ದೀರಿ ಅಥವಾ ಹೌಸ್ ವೈಫ್ ಇದ್ದೀರಿ, ಪ್ರಾಮಾಣಿಕತೆ, ಬೀದರ್ ಭಾಷೆದಲ್ಲಿ ಹೇಳ್ತಾರ ಇಮಾನ್ದಾರಿ ಅಂತ. ಏನ್ ಮಾಡ್ತಾ ಇದ್ದೀವಿ ನೋಡ್ರಿ, ಅಲ್ಲಿ ಪ್ರಾಮಾಣಿಕತೆಯಿಂದ ಮಾಡಿದಾಗ ಮಾತ್ರ ಅಲ್ಲಿ ಎನರ್ಜಿ ಇರುತ್ತೆ ನೋಡ್ರಿ, ಬ್ರಹ್ಮಾಂಡದ ಎನರ್ಜಿ ನಮ್ಗೆ ಸಪೋರ್ಟ್ ಮಾಡಿ. ಇಂದು ಮಾತ್ರ ನಾನು ಪ್ರಾಮಾಣಿಕವಾಗಿರುತ್ತೇನೆ. ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ. ಇಲ್ಲಿ ಸ್ವಲ್ಪ ಇದು ಚೇಂಜ್ ಆಗಿದೆ ಮತ್ತು ಇದನ್ನೇ ಬರ್ಕೊಡ್ರಿ ಆಮೇಲೆ. ಎಲ್ಲಾ ಜೀವಿಗಳೊಂದಿಗೆ ನಾನು ದಯೆಯಿಂದ ಇರುತ್ತೇನೆ ಅಂತ. ಎಲ್ಲಾ ಜೀವಿ, ಪ್ರಾಣಿ, ಪಕ್ಷಿ, ಎಲ್ಲವೂ ಏನೆಲ್ಲವೂ ಇದೆ ನೋಡ್ರಿ, ಎಲ್ಲರಿಗೂ ನಾನು ದಯೆ, ಕಾಳಜಿ ಇದನ್ನ ನಾನು ತೋರಿಸ್ತೀನಿ ಅಂತ.
ಸೊ ಇಷ್ಟು 5 ತತ್ವಗಳನ್ನ ನೀವ್ ಇವತ್ತೇನ್ ಮಾಡ್ಬೇಕಂದ್ರ ಯೆಲ್ಲೋ ಕಲರ್ ಡ್ರಾಯಿಂಗ್ ಶೀಟ್ ನಲ್ಲಿ ನೀಟಾಗಿ ಬರೀರಿ, ರೆಡ್ ಕಲರ್ ಸ್ಕೆಚ್ ಪೆನ್ ತಗೊಂಡು ಮತ್ ದಪ್ಪ ಅಕ್ಷರಲಿಂದ ಬರೀರಿ. ನೀವು ಸಣ್ಣದಾಗಿ ಬರ್ದ್ರೆ ಯಾರಿಗ್ ಬಿ ತಿಳಿಯಲ್ಲ, ಖುದ್ಲಿಕ್ಕೋ ಖುದಾ ಪಡುವಂತ ಆಗುತ್ತೆ. ದಪ್ಪ ಅಕ್ಷರ ಬರೀರಿ, ನೀಟಾಗಿ ಹಚ್ಬಿಡ್ರಿ. ಮತ್ತೆ ಆತ್ಮದಿಂದ ಪರಿವರ್ತನೆ ಆಗ್ತೀನಿ ಅಂತೇಳಿ ಮುಷ್ಟಿ ಮಾಡಿ ಚಾಲೆಂಜ್ ಮಾಡ್ರಿ. ಮತ್ ನೆನ್ಪಿಡ್ರಿ, 21 ದಿನ ಮಾತ್ರ ನೀವು ನಿಗಾ ವಹಿಸಿ ಮಾಡ್ರಿ. ಪ್ರತಿ ದಿನನು ಶೆಡ್ಯೂಲ್ ರೆಡಿ ಮಾಡ್ಕೋರಿ. ಬೆಳಗಾಗಿ ಎದ್ದ ತಕ್ಷಣ, ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಒಂದ್ ವೇಳೆ ಮಾಡ್ತಾ ಮಾಡ್ತಾ ಇಡೀ ದಿನದಾಗ ನೆನ್ಪು ಆಗುತ್ತೆ, ಆಗೋದಿಲ್ಲ ಅಂತಿಲ್ಲ. ಆದ್ರೆ ಅವತ್ತೇ ಮತ್ತೆ ಪುನಃ ಅದನ್ನ ಮರುಕಳಿಸದಂತೆ, ಪುನಃ ಆಗ್ಲಾರ್ದಂಗ ಕಂಟ್ರೋಲ್ ನಲ್ಲಿ ಇಟ್ಕೊ. ಅಸಾಧ್ಯ ಅಂತ ಯಾವುದಿಲ್ಲ. ನಿಮ್ ಗೊತ್ತಾ, ನಿಮ್ ಎದುರಿಗೆ ನಾನು ಇದ್ದೀನಿ ನೋಡ್ರಿ, ಬಹಳ ಭಯಂಕರ ಸಿಟ್ಟು ನನ್ಗೆ, ಲೆಕ್ಕ ತಪ್ಪಿ. ನಾನ್ ಹೆಡ್ ಮಾಸ್ಟರ್ ಆಗಿ ವರ್ಕ್ ಮಾಡೋದು ಗೌರ್ಮೆಂಟ್ ಸ್ಕೂಲ್ ನಲ್ಲಿ, ಗೊತ್ತಲ್ಲ, ಗೌರ್ಮೆಂಟ್ ಸ್ಕೂಲ್ ನಲ್ಲಿ ಸ್ವಲ್ಪ ಊರವರು, SDMC ಆಫೀಸರ್, ಸ್ವಲ್ಪ ಬಹಳ ಜಾಸ್ತಿ ಕಿರಿಕಿರಿ. ನಾನ್ ಎಷ್ಟು ಸಿಟ್ಟು ನನಗ್ ಭಯಂಕರ ಅಂದ್ರ, ಆ ಗೇಟ್ ಒಳಗ್ ಕಾಲ್ ಇಡ್ಬೇಕಂದ್ರೆ ನನ್ ಪರ್ಮಿಷನ್ ತಗೋಬೇಕು, ಹಂಗಿತ್ತು ನನ್ ಭಯಂಕರ. ಪಾಸ್ ಇಟ್ಟು ನನ್ಗೆ ಯಾರಾದ್ರೂ ಏನ್ರಾದ್ರೂ ನಾನ್ ಸುಮ್ಮನೆ ಇರ್ತಿಲ್ಲ. ಬಹಳ ಲೆಕ್ಕ ತಪ್ಪು ಸಿಟ್ಟಿತ್ತು ನನ್ಗೆ. ಮನೆಯಲ್ಲೂ ಹಂಗೆ ಮಾಡ್ತಿದ್ದೆ, ನಾನ್ ಹೇಳಿದ್ದೆ ಎಲ್ಲಾರು ಕೇಳ್ಬೇಕು. ರಿಲೇಷನ್ ನಲ್ಲೂ ನನ್ಗೆ ಯಾರಾದ್ರೂ ಎದುರು ಉತ್ತರ ಕೊಟ್ಟು ಸತ್ತರ ಅವ್ರ ಮನೆಗೆ ಹೋಗೋದಿಲ್ಲ, ಹಿಂಗೆಲ್ಲ ಡಿಸೈಡ್ ಮಾಡ್ತಿದ್ದೆ. ಬಹಳ ಸಫರ್ ಆಗಿನ ಅದ್ರಲ್ಲಿಂದ, ಬಹಳಷ್ಟು ಕಳ್ಕೊಂಡಿನ ಅದ್ರಲ್ಲಿ. 2 ಮಾತು ಇದು ಕಂಟಿನ್ಯೂ ಹಂಗೆ ಬಹಳ ವರ್ಷ ನನ್ ಜೊತೆಗಿತ್ತು. ರೀಸನ್ ಏನು ಅಂದ್ರ, ನನ್ಗೇನ್ ಅನಿಸ್ತಿತ್ತು ಅಂದ್ರ, ಸಿಟ್ಟು ಮಾಡಿದ್ರ ಎಲ್ಲರೂ ಎಲ್ಲಿಂದಲೇ ತಣ್ಣಗಿರ್ತಾರ, ನಾ ಹೇಳಿನ್ ಕೇಳ್ತಾರ ಅಂತ ಇತ್ತು ನನ್ ಸಬ್ ಕಾನ್ಶಿಯಸ್ ಮೈಂಡ್ ನ. ಅದು ನಿಜವಾಗ್ಲೂ ಹಂಗ ಅನಿಸುತ್ತೆ. ಸಿಟ್ಟು ಮಾಡ್ರೆ ಎಲ್ಲರೂ ನಮ್ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ. ನಾವು ಉಲ್ಟಾ ಏನ್ ಮಾಡ್ತೀವಿ ಅಂದ್ರೆ, ನಮ್ ರಿಲೇಷನ್ ಅನ್ನ ಕಳ್ಕೊಂಡ್ ಬಿಟ್ಟಿರ್ತೀವಿ, ನಮ್ಗೆ ಗೊತ್ತಾಗೋದಿಲ್ಲ. ಅದ್ರ ನನ್ನ ಲೈಫ್ ನಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಬಂತು. ಆ ಟರ್ನಿಂಗ್ ಪಾಯಿಂಟ್ ಯಾವುದು ಅಂದ್ರ, ನನ್ನ 11 ವರ್ಷದ ಮಗಳು ಅಚಾನಕ್ಕೆ ಡೆಂಗು ಆಗಿ ನಮ್ಮ ಮಗಳು ಡೆತ್ ಆದಳು. ಬಹಳ ಸಮಾಧಾನ ನಮ್ಮ ಮಗಳು. ಲಾಸ್ಟ್ ತನಕನೂ ಆಕಿ ಸಿಟ್ಟು ಮಾಡಿದ್ ನೋಡೇ ಇಲ್ಲ ನಾನು. ಅಷ್ಟು ಸಮಾಧಾನ ನಮ್ಮ ಮಗಳು. ನಂಗೆ ಆಕಿ ಹೋದ್ಮೇಲೆ ರಿಯಲೈಸ್ ಆಯ್ತು, ಜೀವನ ಅಂದ್ರೆ ಏನ್ ಮಾಡ್ದೆ ನಾನು ಇಷ್ಟು ವರ್ಷ. ನಾನು ಏನು ಮಾಡ್ಲೇ ಇಲ್ಲ, ಯಾರ ಜೊತೆಗೂ ಒಳ್ಳೆ ಇದು ಇಟ್ಕೊಂಡಿಲ್ಲ. ಎಲ್ಲರಿಗೂ ಜಗಳ ಮಾಡೋದು, ಕಿರಿಕಿರಿ ಮಾಡೋದು, ಟೆನ್ಷನ್ ಮಾಡೋದು, ನಾ ಟೆನ್ಷನ್ ತಗೊಳ್ಳೋದು, ಎದುರಿನವ್ರಿಗೆ ಕೊಡೋದು, ಸಣ್ಣ ಸಣ್ಣ ಮಾತಿಗೆ ದೊಡ್ಡದ್ ಮಾಡೋದು, ಈ ರೀತಿ ಎಲ್ಲ ನನ್ನ ಬಿಹೇವಿಯರ್ ಪ್ಯಾಟರ್ನ್. ನನ್ನ ಮಗಳ ಮೇಲೆ ಪ್ರಾಮಿಸ್ ಮಾಡ್ದ, ನಾನ್ ಸಿಟ್ ಮಾಡೋದಿಲ್ಲ. ನಾನ್ ಅದನ್ನ 10 ವರ್ಷದಿಂದ ನಿಭಾಯಿಸ್ತಾ ಬಂದೀನಿ. 10 ವರ್ಷದಿಂದ. ಅವಾಗ ನಾನ್ ರೇಖಿ ಕಲ್ತಿಲ್ಲ, ಆದ್ರೂ ಡಿಸೈಡ್ ಮಾಡಿದ. ಹಾಗಾಗಿ ನಿಮ್ಗೆ ಹೇಳ್ತೀನಿ ನೋಡ್ರಿ, ಪರಿವರ್ತನೆ ಆಗೋದಕ್ಕೆ ಪರಮಾತ್ಮ ಒಂದಿಷ್ಟು ಅವಕಾಶಗಳನ್ನ ಕೊಟ್ಟಿರ್ತಾನೆ. ನನಗ್ ನೋಡ್ರಿ, ನಾನೆಲ್ಲ ಕಳ್ಕೊಂಡ್ಮೇಲೆ ನಾ ಪಶ್ಚಾತ್ತಾಪ ಆಗಿ ಪರಿವರ್ತನೆ ಆಗೋದು ನನ್ ಹಣೆ ಬರದಲ್ಲಿ ಇತ್ತೇನೋ ಅಂತ ನನ್ಗನಿಸುತ್ತೆ. ಆದ್ರೆ ನಿಮ್ಗೆ ಇವತ್ ನೀವು ಏನ್ ಕುಂತೀರಿ ನೋಡ್ರಿ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅದು ಯಾವ್ದೋ ಒಂದು ಬ್ರಹ್ಮಾಂಡದ ಶಕ್ತಿ ಇದೆ, ನಿಮ್ಮನ್ನ ಪರಿವರ್ತನೆ ಮಾಡ್ಬೇಕು ಅಂತ ಅದು ಬಯಸ್ತಾ ಇದೆ ಬ್ರಹ್ಮಾಂಡ. ಮತ್ತೆ ಯಾವಾಗ್ಲೂ ನೆನ್ಪಿಟ್ಕೋರಿ, ಬದಲಾವಣೆ, ಪರಿವರ್ತನೆ ಮತ್ತು ಮಹಾಪರಿವರ್ತನೆ ಅಂತ 3 ಲೇಯರ್ಸ್ಗಳು ನಮ್ ಲೈಫ್ ನಲ್ಲಿ ಬರುತ್ತೆ ಎಲ್ಲಾರ ಜೀವನದಲ್ಲಿ. ನೀವು ಯಾವಾಗ ಅರ್ಥ ಆಗುತ್ತೆ ನೋಡ್ರಿ, ಅವಾಗ ನೀವು ಚೇಂಜ್ ಆಗೋದಕ್ಕೆ ಶುರು ಆಗ್ತದೆ, ಅವಾಗ ನಿಮ್ಮಲ್ಲಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ಇದೆಲ್ಲ ಏನ್ ಸ್ವಭಾವ ಇದೆ ನೋಡ್ರಿ, ಇವು ನಮ್ಮ ಎನರ್ಜಿ ಏನ್ ಮಾಡುತ್ತೆ ಅಂದ್ರೆ ಕಡಿಮೆ ಮಾಡುತ್ತೆ. ಸಿಟ್ಟು ಮಾಡಿದಾಗ ಏನಾಗುತ್ತೆ, ಎನರ್ಜಿ ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ ಹೇಳ್ರಿ? ಆಟೋಮೆಟಿಕ್ ಕಡಿಮೆ ಆಗುತ್ತೆ. ಚಿಂತೆ ಮಾಡಿದಾಗ ಏನಾಗುತ್ತೆ, ಶರೀರ ಮತ್ತಿಷ್ಟು ಏನಾಗುತ್ತೆ, ರೋಗಗ್ರಸ್ತ ಆಗುತ್ತೆ. ಹಾಗಾಗಿ ನಮ್ಗೆ ರೋಗ ರುಜಿನಗಳಿವೆ ನೋಡ್ರಿ, ಅವು ಶಾರೀರಿಕ ತೊಂದರೆಯಿಂದ ಬರೋದಿಲ್ಲ, ಮಾನಸಿಕ ತೊಂದರೆಯಿಂದ ಬರುತ್ತೇವೆ. ನಮ್ ಮನ್ಸು ನಮ್ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ, ನೆಗೆಟಿವ್ ಯೋಚನೆಗಳನ್ನ ಮಾಡ್ತೀವಿ, ನಮಗ್ ನಾವೇ ಡಿಸ್ಟರ್ಬ್ ಮಾಡ್ಕೊಳಕ್ ಶುರು ಮಾಡ್ತೀವಿ, ಯಾರ್ಯಾರಿಗೂ ಕಂಪ್ಯಾರಿಸನ್ ಜಾಸ್ತಿ, ಅವ್ರಂಗ ಇವ್ರಿಂಗ, ಇದೆಲ್ಲವನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಶರೀರದ ಮೇಲೆ ಅದು ಪ್ರಭಾವ ಬೀರುತ್ತೆ. ಹಾಗಾಗಿ ಬರ್ಕೊಡ್ರಿ, ಒಂದು ರೇಖೆ ಇದೆ ನೋಡ್ರಿ, ಅದು ನಮ್ಮನ್ನ ಮಹಾಪರಿವರ್ತನೆ ಮಾಡುತ್ತೆ. ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ನಿರ್ಮಾಣ ಮಾಡೋ ಉದ್ದೇಶನೇ ರೇಖಿದಿದೆ ನೋಡಿ. ನೀವು ಹೀಲಿಂಗ್ ಮಾಡೋದು, ಹೀಲಿಂಗ್ ಕಲಿಯೋದು ಆಮೇಲೆ ಸೆಕೆಂಡ್ರಿ, ಬಟ್ ನೀವು ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ನಿರ್ಮಾಣ ಆಗೋದಕ್ಕೆ ನಿಮಗೆ ರೇಖೆ ಇದೆ ನೋಡ್ರಿ, ಅದು ಬಹಳಷ್ಟು ಸಪೋರ್ಟ್ ಮಾಡುತ್ತೆ. ಸೊ ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿನಿ. ಇಷ್ಟು ತಿಳಿತಾ ಎಲ್ಲರಿಗೂ? ಎಸ್. ಸೊ ಹಾಗಾಗಿ ನಾಳೆ ಮತ್ತೆ ನಮ್ಮ ಮುಂದುವರೆದ ಭಾಗವನ್ನ ಮಾಡೋಣ. ಮತ್ತೆ ಇವತ್ತು ನಿಮ್ಗೆಲ್ಲರಿಗೆ ಇನ್ನೊಂದು ಆಪ್ಷನ್ ಇದೆ, ಇವತ್ತು ನೀವು ಮತ್ತೆ ವಿಡಿಯೋ ಮಾಡ್ಬೋದು. ಕೆಲವರು 20 ಸೆಕೆಂಡ್ ಮಾಡಿದ್ ಬಾರಿ ಒಳ್ಳೇದಿದೆ, 20 ಸೆಕೆಂಡ್ ಕೇಳ್ಬೇಕು ಅನಿಸುತ್ತೆ, ಆ ರೀತಿ ಮಾಡಿದ್ ಬಹಳ ಖುಷಿಯಾಗಿ. ನಾ ಫಸ್ಟ್ ಟೈಮೇ ಇದು, ನಾನ್ ಅಬ್ಸರ್ವ್ ಮಾಡ್ತಿಲ್ಲ, ಹೇಳ್ತಿದ್ದೇವ್ ಬಿಡ್ತಿದ್ದೇವ್, 4-5 ಜನ ಮಾಡ್ತಿರು. ಫಸ್ಟ್ ಟೈಮ್ ಇಷ್ಟು ಜನ ನೀವೇನ್ ರೆಸ್ಪಾನ್ಸ್ ಮಾಡಿರಿ, ಅದು ನಿಜವಾಗ್ಲೂ ನೀವೆಲ್ಲರೂ ಗ್ರೇಟ್ ಇದ್ದೀರಿ ಅಂತೇಳಿ ಹೇಳ್ತಾ, ಮತ್ತೆ ನಾಳೆ ನಾವು ಸಿಗೋಣ. ಮತ್ತೆ ಈ ಫಾರ್ಮ್ ಬರುತ್ತೆ ನಿಮ್ಗೆ ಗ್ರೂಪ್ ನಲ್ಲಿ, ಆ ಫಾರ್ಮ್ ಅನ್ನ
ಫಿಲ್ ಅಪ್ ಮಾಡ್ರಿ ಎಲ್ಲರೂ. ಆ ಹೆಸರುಗಳನ್ನ ನೀಟಾಗಿ ಬರೀರಿ, ಅದ್ರ ಮೇಲೆ ನಿಮ್ಗೆ ದೀಕ್ಷೆ ಇರುತ್ತೆ ಅಂತ ಹೇಳ್ತಾ, ಸೊ ಎಲ್ಲರಿಗೂ ಇನ್ನೊಂದ್ಸಲ ಶರಣಾರ್ಥಿ, ಧನ್ಯವಾದ. ನಾಳೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.